ಆದಿಕಾಂಡ 48ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳನ್ನು ನಾವು ತೆಗೆದುಕೊಳ್ಳೋಣ. Let's turn our Bibles to book of Genesis chapter 48. ಆದಿಕಾಂಡ 48ನೇ ಅಧ್ಯಾಯಕ್ಕೆ ತೆಗೆದುಕೊಳ್ಳೋಣ. Today we will talk on the subject of the journey with grace. ಕೃಪೆಯಿಂದ ಪ್ರಯಾಣಗಳು, ಕೃಪೆಯ ಪ್ರಯಾಣಗಳು ಅಂತ ಹೇಳಿ ನಾವು ಮಾತನಾಡಿಕೊಳ್ಳೋಣ. We will study on the journey of grace. ಕೃಪೆಯ ಪ್ರಯಾಣಗಳು. Genesis 48, ಆದಿಕಾಂಡ 48ನೇ ಅಧ್ಯಾಯ. It's a study about a man of God by name Jacob. ಆದಿಕಾಂಡ 48ನೇ ಅಧ್ಯಾಯ ಯಾಕೋಬ ಒಬ್ಬ ದೇವರ ಸೇವಕನ ಒಂದು ಜೀವನ ಚರಿತ್ರೆಯಲ್ಲಿ ನಡೆದಂತ ಒಂದು ಘಟನೆಯನ್ನು ಆತನ ಏನ್ ಮಾಡ್ತಾ ಇದ್ದಾನೆ, ತನ್ನ ಮಗನಾದ ಯೋಸೆಫನಿಗೆ ಆತನು ಹೇಳುವಂತವನು ಆತನಾಗಿದ್ದಾನೆ. The story goes this way. ಕತೆ ಹೀಗೆ ಹೇಳ್ತಾ ಹೋಗ್ತಿದ್ದೇವೆ. Now Joseph was there in Egypt when Jacob landed up in Egypt. ಯಾಕೋಬನು ಐಗುಪ್ತ ದೇಶಕ್ಕೆ ಬರಬೇಕಾದ್ರೆ ಯೋಸೆಫನು ಈಗಾಗಲೇ ಅಲ್ಲಿ ಐಗುಪ್ತ ದೇಶದಲ್ಲಿ ಆತನು ವಾಸ ಮಾಡ್ತಾ ಇದ್ದಾರೆ. And he was the very prime minister of Egypt. ಐಗುಪ್ತ ದೇಶದ ಒಬ್ಬ ಪ್ರಧಾನ ಮಂತ್ರಿಯಾಗಿ ಆತನು ಕೆಲಸ ಮಾಡ್ತಾ ಇದ್ದಾರೆ. And he was very close to the king. ಅರಸನಿಗೆ ಬಹಳ ನಿಕಟವಾದಂತ ಒಬ್ಬ ವ್ಯಕ್ತಿ ಆತನಾಗಿದ್ದಾನೆ. ಆ ಸಮಯದಲ್ಲಿ ಅವರು 75 ಜನರು ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಕಾನಾನ್ ದೇಶವನ್ನು ಬಿಟ್ಟು ಐಗುಪ್ತ ದೇಶದಲ್ಲಿ ಸ್ವಲ್ಪ ಕಾಲ ವಾಸ ಮಾಡಬೇಕು ಎಂಬುದಕ್ಕಾಗಿ ಅವರು ಇಳಿದು ಬರುವಂತವರು ಅವರಾಗಿದ್ದಾರೆ. And it was not an ordinary journey what Jacob traveled. ಯಾಕೋಬನು ಪ್ರಯಾಣ ಮಾಡಿದ್ದು ಒಂದು ಸಾಧಾರಣವಾದಂತ ಒಂದು ಪ್ರಯಾಣ ಅಲ್ಲ. And the Bible tells, ಸತ್ಯವೇದ ಹೇಳ್ತಾ ಇದ್ದಾರೆ, now when Jacob meets Joseph, he was revived, the Bible says. ಯಾವಾಗ ಯಾಕೋಬನು ಯೋಸೆಫನಿಗೆ ಭೇಟಿಯಾಗ್ತಾನೋ ಆತನಿಗೆ ಉಜ್ಜೀವನಗಳು ಆಗುವುದನ್ನು ನಾವು ನೋಡ್ತೇವೆ ಪ್ರಿಯರೇ. And he says, ಆತನು ಹೇಳ್ತಾನೆ, I am revived when I see. ನಾನು ನೋಡಿದಾಗ ನನಗೇನಾಗಿದೆ, ನನಗೆ ಉಜ್ಜೀವನವಾಗಿದೆ. I am blessed by seeing you. ನಾನು ನೋಡುವಾಗ ನನಗೆ ಆಶೀರ್ವಾದವಾಗಿದೆ. Then he began to tell the journey what he has taken for the long years when he was living on this earth. ಆತನ ಜೀವನದಲ್ಲಿ ಬರುತ್ತಾ ಇರಬೇಕಾದ್ರೆ ಆತನ ಪ್ರಯಾಣವನ್ನು ಆತನು ವಿವರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. And in the 22 words of 48th chapter, 48ನೇ ಅಧ್ಯಾಯ 1ರಿಂದ 22ನೇ ವಚನದವರೆಗೆ ನೀವು ಓದಿದಾಗ, I call it as a journey of grace. ನಾನು ಏನಂತ ಹೇಳ್ತೀನಿ ಅಂತಂದ್ರೆ ಅದು ಕೃಪೆಯ ಒಂದು ಪ್ರಯಾಣವು ಅಂತ. And if it was not grace, we would have not been alive. ಅದು ಕೃಪೆ ಇಲ್ಲದೆ ಹೋಗಿದ್ದರೆ ನಾವು ಬದುಕಲಿಕ್ಕೆ ನಮಗೆ ಆಗ್ತಾ ಇರಲಿಲ್ಲ. It is ultimate His grace. ಆತನ ಕೃಪೆ ಮಾತ್ರವೇ ನಾನು ಏನ್ ಮಾಡಬಹುದು ಪ್ರಿಯರೇ, ನಾನು ಅನ್ನಬಹುದು. ಯಾಕೆ ಅಂತಂದ್ರೆ ಬಹಳ ಸಮಯದಲ್ಲಿ ನಮಗೇನಾಗಿದೆ ಪ್ರಿಯರೇ, ನಮಗೆ ಕೃಪೆ ಇಲ್ಲದ ಜೀವನಗಳನ್ನು ನಾವು ಜೀವಿಸುತ್ತಾ ಇರ್ತೇವೆ ಪ್ರಿಯರೇ. ನಾವು ಆಲೋಚನೆ ಮಾಡ್ತೇವೆ, ಇವೆಲ್ಲ ನನ್ನ ಸಾಧನೆ ಆಗಿದೆ, ಇದು ನನ್ನ ಒಂದು ಸಂಗತಿಗಳಾಗಿದೆ. ಬಟ್ ಇಟ್ಸ್ ಅ ವೆರಿ ರಾಂಗ್ ಸ್ಟೇಟ್ಮೆಂಟ್ ವಾಟ್ ವಿ ಮೇಕ್. ನಾವು ಮಾಡುವಂತ ತಪ್ಪಾದ ಹೇಳಿಕೆ ಏನಂತಂದ್ರೆ ಇದು ನಾನು ಎಂಬುದಕ್ಕಾಗಿ. ಅದು ನೀನು ಅಲ್ಲ, ಅದು ದೇವರ ಕೃಪೆ ಮಾತ್ರ. And we are going to study, if God willing, all the things which are happening in the life of Jacob. ಯಾಕೋಬನ ಜೀವಿತದಲ್ಲಿ ನಡೆಯುವಂತ ಎಲ್ಲಾ ಸಂಗತಿಗಳನ್ನು ನಾವು ಸ್ವಲ್ಪ ಹೊತ್ತು ಗಮನಿಸಿಕೊಳ್ತಾ ಬರೋಣ. Listen to me carefully. ನಾನು ಗಮನಿಸಿಕೊಳ್ತಾ ಬಂದೆ. Life is full of surprises. ಜೀವನವು ಬಹಳ ಆಶ್ಚರ್ಯವಾದಂತಹ ಸಂಗತಿ. ಬಹಳ ಸರ್ಪ್ರೈಸ್ಗಳು ಕೊಡ್ತದೆ. Sometimes it surprises us with joy. ಸ್ವಲ್ಪ ಸಮಯದಲ್ಲಿ ಸಂತೋಷದಿಂದ ನಮಗೆ ಭೇಟಿ ಕೊಡ್ತದೆ. Sometimes with sorrow. ಸ್ವಲ್ಪ ಸಮಯದಲ್ಲಿ ದುಃಖವಿರುತ್ತದೆ. Sometimes we are high in our moods. ಸ್ವಲ್ಪ ಸಮಯದಲ್ಲಿ ನಾವು ನಮ್ಮ ಭಾವನೆಗಳಲ್ಲಿ ಉನ್ನತವಾಗಿರ್ತೇವೆ. ಸ್ವಲ್ಪ ಸಮಯದಲ್ಲಿ ಭಾವನೆಗಳಲ್ಲಿ ನಾವು ಕೆಳಗೆ ಬಿದ್ದು ಹೋಗುವಂತವರಾಗಿದ್ದೇವೆ. Sometimes life is full of question mark. ಸ್ವಲ್ಪ ಸಮಯದಲ್ಲಿ ಜೀವನವು ಬಹಳ ದೊಡ್ಡವಾದಂತ ಒಂದು ಪ್ರಶ್ನೆ. Am I living a right kind of a life? ನಾನು ಸರಿಯಾದ ಜೀವನಗಳನ್ನು ನಾನು ಜೀವಿಸ್ತಾ ಇದ್ದೇನೋ? Is my life going to make any meaning when I am living on this earth? ಭೂಲೋಕದಲ್ಲಿ ನಾನು ವಾಸ ಮಾಡ್ತಾ ಇರಬೇಕಾದ್ರೆ ನನ್ನ ಜೀವನಕ್ಕೆ ಯಾವುದಾದ್ರು ಅರ್ಥಗಳು ಬರ್ತದೋ ಎಂಬುದಕ್ಕಾಗಿ ಈ ಪ್ರಶ್ನೆಗಳು ಉದ್ಭವಿಸುತ್ತವೆ. And not only that, life is full of hurdles.
ಜೀವನಗಳೇನಾಗಿದೆ ಎಷ್ಟು ಮೇಲೆ ಕೆಳಗಿನ ಒಂದು ಸಂಗತಿಗಳಾಗಿದ್ದಾವೆ. ಎಷ್ಟೋ ಸಾರಿ ನೀನು ಮೇಲೆ ಹೋಗಿರ್ತಿ, ಎಷ್ಟೋ ಸಾರಿ ಕೆಳಗೆ ಬಂದಿರ್ತಿ, ಎಷ್ಟೋ ಸಾರಿ ಅಪಘಾತಕ್ಕೆ ತುತ್ತಾಗಿರ್ತಿ, ಎಷ್ಟೋ ಸಾರಿ ಭದ್ರತೆಯಲ್ಲಿ ನಡೆಯುತ್ತೀರಿ, ಎಷ್ಟೋ ಮೇಲೆ ಕೆಳಗಿನ ಸಂಗತಿಗಳು ನೀನು ಅನುಭವಿಸುವನಾಗಿರುತ್ತೆ. ದಟ್ಸ್ ವೈ ಐ ಕಾಲ್ ಇಟ್ ಆಸ್ ಅ ಲೈಫ್ ಆರ್ ಫುಲ್ ಆಫ್ ಹರ್ಡಲ್ಸ್. ಜೀವನಗಳು ಎಲ್ಲ ಮೇಲೆ ಕೆಳಗಿನ ಸಂಗತಿಗಳು. ಅಂಡ್ ನಾಟ್ ಓನ್ಲಿ ದಟ್, ಲೈಫ್ ಹ್ಯಾಸ್ ಮೆನಿ ಫೇಸಸ್. ಜೀವನಕ್ಕೆ ಬಹಳ ಮುಖಗಳಿದೆ. ಜೀವನಕ್ಕೆ ಬಹಳ ಮುಖಗಳಿದೆ. ಯು ಮೀಟ್ ಪೀಪಲ್ ಹೂ ರಿಯಲಿ ಲವ್ ಯು. ನೀನು ನಿಜವಾಗಿ ಪ್ರೀತಿ ಮಾಡುವಂಥವ್ರನ್ನು ಭೇಟಿಯಾಗ್ತೀರಿ. ಯು ಮೀಟ್ ಪೀಪಲ್ ಹೂ ಲವ್ ಯು ವಿತ್ ಸೆಲ್ಫಿಶ್ನೆಸ್. ಎಷ್ಟೋ ಜನ ಇಂಥವ್ರು ಭೇಟಿಯಾಗ್ತೀರಿ, ಯಾವುದೋ ಒಂದು ಸ್ವಾರ್ಥದಿಂದ ನನ್ನ ಪ್ರೀತಿ ಮಾಡುವಂತಾಗಿದೆ. ಯು ಮೀಟ್ ಪೀಪಲ್ ಹೂ ಡಿನೈ ಯು, ಹೂ ಡೋಂಟ್ ಅಕ್ಸೆಪ್ಟ್ ಯು. ಸಡನ್ ಜನ ನಿನ್ನನ್ನು ಸ್ವೀಕಾರ ಮಾಡೋದಿಲ್ಲ, ನೀನು ತಂದು ಹಾಕುವವರನ್ನು ಭೇಟಿ ಮಾಡ್ತೀರಿ. ಸಡನ್ ಜನರು ನಿನ್ನನ್ನು ಸ್ವೀಕರಿಸಿದವರನ್ನು ನೀನು ನೋಡ್ತೀರಿ. ಬಹಳ ಬಹಳ ಮುಖವಾದಗಳು ಜೀವನದಲ್ಲಿ ಇದೆ. Sometimes life battle becomes so tough, we want to give up our life. Certain ಸಮಯದಲ್ಲಿ ಜೀವನಗಳು ಇಷ್ಟು ಕಠಿಣವಾಗಿಬಿಡ್ತಿದ್ರೆ, he says, God is enough, I want to die. ನಾ ಸತ್ತು ಹೋಗ್ಬಿಡ್ಬೇಕು ಅಂತ. Sometimes life becomes very boring. certain ಸಮಯದಲ್ಲಿ ಜೀವನ ಬಹಳ ಬೇಜಾರಾಗಿರುತ್ತೆ. Why am I living? ಯಾಕೆ ನಾನು ಬದುಕ್ತಾ ಇದ್ದೇನೆ? But let me tell you, ನಾನು ಇವತ್ತು ಮಾತು ಹೇಳ್ತೇನೆ ಕೇಳಿದ್ರೆ, a journey with grace always makes a life beautiful meaning. It gives a life a very beautiful meaning. ದೇವರ ಕೃಪೆಯೊಟ್ಟಿಗೆ ನಿನ್ನ ಜೀವನದ ಪ್ರಯಾಣಗಳು ನೀನು ಮಾಡಿದಾಗ ನಿನ್ನ ಜೀವನಕ್ಕೆ ಬಹಳ ಸುಂದರವಾದಂತ ಅರ್ಥಗಳು ಅದು ಕೊಡ್ತದೆ. ಪ್ರಿಯರೇ, ಸುಂದರವಾಗಿ ನಿನ್ನನ್ನು ರೂಪಿಸಿದಂಥದ್ದು ನಾವು ನೋಡಿಕೊಳ್ಳುವಂತವರಾಗಿದ್ದೇವೆ. ಸೊ ಪ್ರಿಯರೇ, that is the journey what even Jacob is taking. ಯಾಕೋಬನು ತೆಗೆದುಕೊಳ್ಳುವಂತ ಪ್ರಯಾಣಗಳು ಸಹ ಅದೇ ತರವಾದಂತ ಒಂದು ಪ್ರಯಾಣಗಳು ಪ್ರಿಯರೇ. And I love to put it in my own wordings or in my own style how it was a journey of grace. ಅದು ಹೇಗೆ ಕೃಪೆಯ ಒಂದು ಪ್ರಯಾಣವಾಗಿತ್ತು ಎಂಬುದಕ್ಕಾಗಿ ನನ್ನ ಸ್ವಹ ಆಲೋಚನೆಗಳಿಂದ, ನನ್ನ ಸ್ವಹ ವಿಚಾರಗಳಿಂದ ನಾನು ಏನ್ ಮಾಡ್ತೇನೆ, let me explain it to you. ನಾನು ನಿಮಗೆ ತೋರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. What a beautiful study it was when I was going through the scriptures. ವಚನಗಳನ್ನ ದಾಟಿ ಹೋಗ್ತಾ ಇರಬೇಕಾದ್ರೆ it was a real beautiful journey. ಸುಂದರ ಜೀವನವು ಸುಂದರವಾಗಿದೆ. It is never, life is never boring. ಜೀವನಗಳು ಬೇಜಾರಿಲ್ಲ. ಜೀವನಗಳು ಬರೀ ಕಷ್ಟ ಅಷ್ಟೇ ಇಲ್ಲ. ಜೀವನಗಳು ಬರೀ ಮೇಲೆ ಕೆಳಗೆ ಇಲ್ಲ. ಜೀವನಗಳು ಬರೀ ಸುಖ ಅಷ್ಟೇನೇ ಇಲ್ಲ. ಜೀವನಗಳಲ್ಲಿ ಬಹಳ ಬಹಳ ಮುಖಗಳಿದ್ದಾವೆ. And I will begin to show everything what is there in the verses. ಈ ವಚನಗಳು ಏನಾಗಿದೆಯೋ ಎಲ್ಲಾ ಸಂಗತಿಗಳನ್ನೊಟ್ಟಿಗೆ ತೋರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. And be ready, ಅದನ್ನ ಸ್ವೀಕಾರ ಮಾಡಲಿಕ್ಕೆ ನೀವು ಸಿದ್ಧರಾಗಿರಿ. Because this is life. ಇದು ಜೀವನ. ಇದು ಜೀವನ. Some people say it's my life. No, it's never your life. ಸ್ವಲ್ಪ ಜನ ಹೇಳ್ತಿದ್ರು, ನಮ್ಮ ಜೀವನ ಐ ವಿಲ್ ಡೂ ಇಟ್ ಮೈ ವೇ, ನನ್ನ ಪ್ರಕಾರ ಮಾಡ್ತೇನೆ. ನಾಟ್ ಎಟ್ ಆಲ್. ನಿನ್ನ ಪ್ರಕಾರ ನೀನು ಮಾಡಿದರೆ ನೀನು ಬದುಕೋದಿಲ್ಲ. ಇಟ್ಸ್ ಎ ಲೈಫ್ ಆಫ್ ಗಾಡ್. ಅದು ದೇವರ ಜೀವವಾಗಿದ್ದರೆ ಅದು ದೇವರು ನಿನಗೆ ಮುಡುಪಾಗಿ ಕೊಟ್ಟಿದ್ದಾನೆ. Okay, so I will give you 3 beautiful truths. ನಾನು 3 ಸತ್ಯಾಂಶಗಳು ಇವತ್ತು ನಿಮ್ಮ ಮುಂದೆ ಇಡ್ತೇನೆ ಪ್ರಿಯರೇ. about the journey of life, ಜೀವನದ ಒಂದು ಪ್ರಯಾಣದ ಕುರಿತಾಗಿ 3 ಪ್ರಾಮುಖ್ಯವಾದ ಸತ್ಯಾಂಶಗಳು ನಿಮ್ಮ ಮುಂದೆ ಇಡ್ತೇನೆ ಪ್ರಿಯರೇ. and when I am talking to you about this, ಇದರ ಬಗ್ಗೆ ನಾನು ಮಾತನಾಡ್ತಾ ಇರಬೇಕಾದ್ರೆ I will reveal certain deep things what God has revealed to me. ದೇವರು ನನಗೆ ತೋರಿಸಿದಂತ certain ಸಂಗತಿಗಳು, ಆಳವಾದ ಸಂಗತಿಗಳು ನಿಮಗೆ ತೋರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. Okay, so there is a journey with grace. ಅದು ಏನಾಗಿದೆ, ಕೃಪೆಯ ಒಂದು ಪ್ರಯಾಣವಾಗಿದೆ. Let me give you 3 things. 3 ಸಂಗತಿಗಳು ಪ್ರಿಯರೇ. First one, the evidence of grace. ಕೃಪೆಯ ಖಚಿತತೆಯು, ಇಲ್ಲದೆ ಕೃಪೆಯ ಸಾಕ್ಷಿಯು. ಕೃಪೆಯ ಸಾಕ್ಷಿಯು, the evidence of grace. ಕೃಪೆಯ ಸಾಕ್ಷಿಯು. Okay, so I want you to read verse 3 and 4. 3 ಮತ್ತು 4 ವಚನ ನನಗಾಗಿ ಓದಿಕೊಂಡ್ರೆ. ಯಾಕೋಬನು ಯೋಸೇಫನಿಗೆ, ಸರ್ವಶಕ್ತನಾದ ದೇವರು ಕಾನಾನ್ ದೇಶದ ಲೂಜಿನಲ್ಲಿ ನನಗೆ ದರ್ಶನ ಕೊಟ್ಟು ಆಶೀರ್ವದಿಸಿ, ನಾನು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಅನೇಕ ಜನಾಂಗಗಳು ನಿನ್ನನ್ನುಂಟಾಗುವಂತೆ ಮಾಡುವೆನು, ನಿನ್ನ ತರುವಾಯ ನಿನ್ನ ಸಂತತಿಗೆ ಈ ದೇಶವನ್ನು ಶಾಶ್ವತ
ಸ್ವಾಸ್ಥ್ಯವನ್ನಾಗಿ ಕೊಡುವೆನು ಎಂದು ಹೇಳಿದನು. Now there is a dialogue between the father and a son here. ಇಲ್ಲಿ ಏನ್ ನೋಡ್ತೀವಿ ಗೊತ್ತ್ರಿ, ತಂದೆ ಮತ್ತು ಮಗನ ಒಟ್ಟಿಗೆ ಒಂದು ಮಾತುಕತೆಯಾಗಿದೆ. Somebody told your father is in the last days of his life. ಯಾರೋ ಒಬ್ಬರು ಯೋಸೇಫನಿಗೆ ಹೇಳ್ತಾರೆ, ನಿನ್ನ ತಂದೆಯು ಜೀವನದ ಕೊನೆಯ ಪ್ರಯಾಣದಲ್ಲಿ ಆತನಿದ್ದಾನೆ, ಆತನ ಏನ್ ಮಾಡು, ಹೋಗಿ ಅವನು ಭೇಟಿಯಾಗು ಅಂದಾಗ ಆತನು ಎರಡು ಮಕ್ಕಳಾದ ಆತನ ಮನಾಸೆ ಮತ್ತು ಇಫ್ರಾಯಿಮನ್ನು ಕರ್ಕೊಂಡು ಆತನ ಏನ್ ಮಾಡ್ತಾನೆ ಪ್ರಿಯರೇ, ಆತನಿಗೆ ಭೇಟಿಯಾಗಲಿಕ್ಕೆ ಹೋಗ್ತಾನೆ. ಯಾವಾಗ ಯಾಕೋಬನು ಕೇಳಿದನು ತನ್ನ ಮಗನಾದ ಯೋಸೇಫನು ಆತನಿಗೆ ಭೇಟಿಯಾಗಲಿಕ್ಕೆ ಬರ್ತಾನಂದಾಗ ಆತನು ತತ್ತರಿಸಿಕೊಂಡು ತನ್ನನ್ನು ಉಜ್ಜೀವಿಸಿಕೊಂಡು ಆತನ ಏನ್ ಮಾಡ್ತಾನೆ, ಕೂತ್ಕೊಂಡಾದ ಮೇಲೆ he begins to talk to his son Joseph. ಆತನು ತನ್ನ ಮಗನಾದ ಯೋಸೇಫನೊಟ್ಟಿಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. And he begins to tell some important truths about his own journey. ಆತನ ಒಂದು ಪ್ರಯಾಣದ ಕುರಿತಾಗಿ ಆತನ ಸಣ್ಣ ಸತ್ಯಾಂಶಗಳು ಆತನ ಮಾತನಾಡಲಿಕ್ಕೆ ಹೇಳಿಕೆ ಪ್ರಾರಂಭ ಮಾಡ್ತಾನೆ. And he tells about the very evidence of the grace what he found. ಆತನು ಹೊಂದಿಕೊಂಡಂತ ಆ ಕೃಪೆಯ ಒಂದು ಖಚಿತತೆಯು, ಆ ಕೃಪೆಯ ಒಂದು ಸಾಕ್ಷಿಯು ಆತನ ಏನ್ ಮಾಡ್ತಾನೆ ಪ್ರಿಯರೇ, ಆತನು ವರ್ಣಿಸಲಿಕ್ಕೆ ಬಹಳ ಸುಂದರವಾಗಿ ವರ್ಣಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ ಪ್ರಿಯರೇ. And let me give you 3 evidences what he gives to his son Joseph. ತನ್ನ ಮಗನಾದ ಯೋಸೇಫನಿಗೆ ಕೊಡುವಂತ 3 ಪ್ರಾಮುಖ್ಯವಾದ ಸಾಕ್ಷಿಯು ನಾನು ನಿಮಗೆ ತೋರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. First one, the presence of grace. ಕೃಪೆಯ ಪ್ರಸನ್ನತೆಯು ಪ್ರಿಯರೇ. Now the evidence of grace is the presence of grace. ಕೃಪೆಯ ಸಾಕ್ಷಿಯು ಏನಾಗಿದೆ ಪ್ರಿಯರೇ, ಅದರ ಪ್ರಸನ್ನತೆಯೇ ಅದರ ಸಾಕ್ಷಿಯಾಗಿದೆ ಪ್ರಿಯರೇ. The evidence of grace is the presence of grace. ದಯಮಾಡಿ 3ನೇ ವಚನ ನನಗಾಗಿ ಓದಿಕೊಳ್ಳ್ರೆ. ಯಾಕೋಬನು ಯೋಸೇಫನಿಗೆ ಸರ್ವಶಕ್ತನಾದ ದೇವರು ಕಾನಾನ್ ದೇಶದ ಲೂಜಿನಲ್ಲಿ ನನಗೆ ದರ್ಶನ ಕೊಟ್ಟು. Do you know what he says? And Jacob said to Joseph, the Almighty God appeared to me at Bethel. ಸರ್ವಶಕ್ತನಾದ ದೇವರು ನನಗೆ ಬೇತೇಲಿನಲ್ಲಿ ಏನಾಗಿದ್ದಾನೆ, ಆತನು ಭೇಟಿ ಕೊಟ್ಟಿದ್ದಾನೆ. Now this is very important. ಇದು ಬಹಳ ಪ್ರಾಮುಖ್ಯ. Joseph never asked him. ಯೋಸೇಫ್ ಆತನಿಗೆ ಕೇಳಲಿಲ್ಲ. But his father begins to tell what was the evidence of his journey. ಆತನ ಒಂದು ಪ್ರಯಾಣದ ಒಂದು ಸಾಕ್ಷಿ ಏನಾಗಿತ್ತು, ಆತನ ಪ್ರಯಾಣಕ್ಕೆ ಬಹಳ ಪ್ರಾಮುಖ್ಯವಾದ ಸಂಗತಿಗಳು ಏನಾಗಿದ್ದು ಅನ್ನುವಾಗ ಆತನು ಹೇಳ್ತಾನೆ, the Lord Almighty appeared to me in Luz or in Bethel. ಬೇತೇಲ್ನಲ್ಲಾಗಲಿ ಇಲ್ಲ ಲೂಜ್ನಲ್ಲಾಗಲಿ ದೇವರು ನನಗೆ ಭೇಟಿ ಕೊಟ್ಟನು ಅಂತ ಹೇಳ್ತಾರೆ. Now why did he use this word? ಯಾಕೆ ಆತನು ಇದರಿಂದಲೇ ಪ್ರಾರಂಭ ಮಾಡ್ತಾನೆ? Now listen to me here. Do you know when Jacob first landed up in Bethel, ಯಾವಾಗ ಯಾಕೋಬನು ಬೇತೇಲಿಗೆ ಬರಬೇಕಾದ್ರೆ he was not happily coming down there. ಆತನು ಬಹಳ ಸಂತೋಷದಿಂದ ಬರ್ತಾ ಇದ್ದಾನೆ ಅಂತ ಅಲ್ಲನೆ. ಆತನ ಜೀವಿತದಲ್ಲಿ ಹಿಂದಿನ ಭಾಗದಲ್ಲಿ ಏನೋ ಒಂದು ಇಂಥ ಘಟನೆ ನಡೆಯಿತು. ಆ ಘಟನೆ ನಿಮಿತ್ತವಾಗಿ ಆತನ ತಂದೆ ತಾಯಿ ಏನ್ ಮಾಡ್ತಾರೆ ಅಂತಂದ್ರೆ, ಒಂದೇ ಸಾರಿ ನಾನು 2 ಮಕ್ಕಳು ಸಾಯೋದು ಬೇಡ ಎಂಬುದಕ್ಕಾಗಿ ಆತನ ಏನ್ ಮಾಡ್ತಾರೆ, ಓಡಿಸುತ್ತಾರೆ ಪ್ರಿಯರೇ. When he was there with his parents, ಅದರ ತಂದೆ ತಾಯಿ ಜೊತೆಗೆ ಇರಬೇಕಾದ್ರೆ ಸತ್ಯವೇದ ಹೇಳ್ತಿದ್ದಾರೆ, he cheated his brother. ಆತನು ತನ್ನ ಸಹೋದರರಿಗೆ ಮೋಸ ಮಾಡಿ ಆತನ ಏನ್ ಮಾಡ್ತಾನೆ, ಆತನ ಆಶೀರ್ವಾದಗಳು ಹೊಂದಿಕೊಂಡಿರ್ತಾನೆ. ಆತನ ಆಶೀರ್ವಾದ ಹೊಂದಿದಾಗ ಈಸಾವ್ had a grudge on Jacob. ಈಸಾವನಿಗೆ ಯಾಕೋಬನ ಮೇಲೆ ಒಂದು ಏನಾಗಿತ್ತು ಪ್ರಿಯರೇ, ಒಂದು ಸೇಡಿತ್ತು. and he wanted to kill him. ಆತನನ್ನು ಸಾಯಿಸಬೇಕಂತ ಆತನ ಆಲೋಚಿಸಿದ್ದಾರೆ. ಆತನು ತನ್ನ ಅಣ್ಣನಾದ ಈಸಾವನಿಂದ ಓಡ್ತಾ ಇರಬೇಕಾದ್ರೆ he comes to this place called Bethel. ಆತನ ಏನ್ ಮಾಡ್ತಾನೆ, ಈ ಬೆಥೇಲ್ ಎಂಬ ಒಂದು ಪ್ರದೇಶಕ್ಕೆ ಬಂದಾಗ his life was filled with many tragedies. ಆತನ ಜೀವನಗಳಲ್ಲಿ ಬಹಳ ಮೇಲೆ ಕೆಳಗಿನ ಜೀವನ ಏನಾಗಿತ್ತು, ಬಹಳ ಮೇಲೆ ಕೆಳಗಾಗಿದ್ರೆ, and nothing was right in his life that time. ಆತನ ಜೀವಿತದಲ್ಲಿ ಯಾವುದು ಸರಿ ಇರಲಿಲ್ಲ. He was just moving as a wanderer. ಆತನು ಒಂದು ಅಲೆಮಾರಿಯಾಗಿ ಹೋಗ್ತಾ ಇದ್ದಾನೆ. He is going from one place to another place. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇದ್ದಾನೆ, so that he can beautify his life. ಆತನ ಜೀವನವನ್ನು ಸುಂದರವಾಗಿ ಮಾಡಿಕೊಳ್ಳಬೇಕು ಅಂತ ಹೇಳಿ. And he comes to this place called Bethel. Luz ಇಲ್ಲಂದ್ರೆ ಬೆಥೇಲ್ ಎಂಬ ಒಂದು ಪ್ರದೇಶಕ್ಕೆ ಆತನು ಬರ್ತಾನೆ. Now listen to me carefully. ನಾನು ಗಮನಿಸ್ರಿ. The word used here actually is not Luz. It is not Bethel, it is Luz. LUZ ಅಂತ ಹೇಳ್ತೇವೆ ನಾವು. ಅಲ್ಲಿ ಒಂದು ಪ್ರದೇಶವಿದೆ. ಹಿಂದಿನ ಕಾಲದಲ್ಲಿ ಬೇತೇಲಿಗೆ ಲೂಸ್ ಎಂಬ ಒಂದು ಪ್ರದೇಶದಿಂದ ಕರೆಯಲ್ಪಡ್ತಾ ಇದ್ರು. When he came down there, ಅಲ್ಲಿ ಬಂದಾಗ God visits him.
ದೇವರು ಅವನಿಗೆ ಭೇಟಿ ಕೊಡ್ತಾನೆ. And he says, I am the Lord Almighty God. ನಾನು ಸರ್ವಶಕ್ತನಾದ ದೇವರಾಗಿದ್ದೇನೆ. Now, listen to me carefully. Why did God addressed himself as El Shaddai? ದೇವರು ಯಾಕೆ ತನ್ನನ್ನು ತಾನು ಎಲ್ ಶಡಾಯ್ ಆಗಿ ಆತನು ತೋರಿಸಿಕೊಂಡಾನೆ? Why did he address him as Almighty God? ಆತನು ಸರ್ವಶಕ್ತನಾದ ದೇವರು ಅಂತೇಳಿ ಯಾಕೆ ಹೇಳಿದ್ದಾರೆ? That's a big question mark here. ಅಲ್ಲಿ ದೊಡ್ಡ ಒಂದು ಪ್ರಶ್ನೆ ಇದೆ. ಅದಕ್ಕಾಗಿ ಇವನು ಆತನ ಏನ್ ಹೇಳ್ತಾನೆ ಗೊತ್ತೇ? God Almighty appeared to me. ಆ ಎಲ್ ಶಡಾಯ್ ನನಗೆ ಭೇಟಿ ಕೊಟ್ಟನು ಅಂತ ಇರಬೇಕಾದ್ರೆ, you know what he says? My life was completely filled with darkness. ನನ್ನ ಜೀವನ ಒಂದು ಕತ್ತಲೆಯಿಂದ ತುಂಬಿತ್ತು. ನನ್ನ ಜೀವನಕ್ಕೆ ಯಾವ ಆಕಾರವಿರಲಿಲ್ಲ, ನನ್ನ ಜೀವನಕ್ಕೆ ಯಾವ ಗುರಿ ಇರಲಿಲ್ಲ, ನನ್ನ ಜೀವನಕ್ಕೆ ಯಾವ ಒಂದು ಸರಿಯಾದ ಹಂತಗಳಿರಲಿಲ್ಲ, ಸರಿಯಾದ ಮಾರ್ಗಗಳಿರಲಿಲ್ಲ. ನನ್ನ ಜೀವನವು ಆಕಾರವಾಗಿ ಬರೆದಾಗಿ ಇದ್ದಾಗ ದ ಆಲ್ಮೈಟಿ ಅಪಿಯರ್ಡ್ ಟು ಮೀ. ಸರ್ವಶಕ್ತನಾದ ದೇವರು ನನಗೆ ಭೇಟಿ ಕೊಟ್ಟನು. His presence of grace met me. ಆತನ ಪ್ರಸನ್ನತೆಯು ಕೃಪೆಯಿಂದ ನನ್ನನ್ನು ಭೇಟಿ ಆಯಿತು. Church, listen to me carefully. ಸಭೆ ನನ್ನನ್ನು ಗಮನ ಕೊಟ್ಟು ನನಗೆ ಕೇಳ್ರಿ ಪ್ರಿಯರ. Don't think because you work and you earn money your life is proper. ನೀನು ಗಳಿಸಿ ದುಡಿದು ಮಾಡ್ತಾ ಇದ್ರೆ ನಿನ್ನ ಜೀವನ ಬಹಳ ಸುಂದರವಾಗಿದೆ. ಪ್ರಿಯರೇ, ನೀನು ಏನಾಗಿದೆ? ನಿನ್ನ ಕಡೆ ತಲಾಂತವಿದೆ, ನೀನು ಹಾಡಬಹುದು, ನೀನು ಮಾಡಬಹುದು, ನಿನ್ನ ಕಡೆ ಸಾಮರ್ಥ್ಯ ಇದೆ. ದಟ್ ಡಸಂಟ್ ಮೇಕ್ ಯುವರ್ ಲೈಫ್ ಬ್ಯೂಟಿ. ಅದು ನಿನ್ನ ಜೀವನಕ್ಕೆ ಸುಂದರತೆ ತರುವುದಿಲ್ಲ ಪ್ರಿಯರೇ. ಬಿಕಾಸ್ ಯು ಆರ್ ಹೆಲ್ದಿ ಅಂಡ್ ಹೇಲ್, ದಟ್ ಡಸಂಟ್ ಮೇಕ್ ಯು ಸ್ಟ್ರಾಂಗ್. ನೀನು ಏನೋ ಒಂದು ದೇಹದಲ್ಲಿ ಬಹಳ ಆರೋಗ್ಯನಾಗಿದ್ದು ಈಗ ಬಹಳ ಏನು ಸಂಗತಿಗಳು ಮಾಡಬಹುದು. ಯು ಲುಕ್ ವೆರಿ ಬ್ಯೂಟಿಫುಲ್, ಬಹಳ ಸುಂದರವಾಗಿ ಕಾಣ್ತಿ. ದಟ್ ಡಸಂಟ್ ಮೇಕ್ ಯುವರ್ ಲೈಫ್ ಬ್ಯೂಟಿಫುಲ್ ಮೈ ಫ್ರೆಂಡ್. ನಿನ್ನ ಜೀವನ ಅದನ್ನು ಸುಂದರವಾಗಿ ಮಾಡುವುದಿಲ್ಲ. ಇಟ್ ಈಸ್ ದ ಗ್ರೇಸ್ ಆಫ್ ಗಾಡ್ ದಟ್ ಬ್ಯೂಟಿಫೈಸ್ ಯುವರ್ ಲೈಫ್. ಇದು ದೇವರ ಕೃಪೆ ಮಾತ್ರವೇ ನಿನ್ನ ಜೀವಿತವನ್ನು ಸೌಂದರ್ಯತೆಗೆ ತರುತ್ತದೆ ಪ್ರಿಯರೇ. ಇಟ್ಸ್ ದ ಗ್ರೇಸ್ ಆಫ್ ಗಾಡ್. ಅದು ದೇವರ ಕೃಪೆ. Then if it was the beauty, if it was a talent, it was a money, it was your position, ಅದು ನಿನ್ನ ಸ್ಥಾನ, ಮಾನ, ಆಸ್ತಿ, ಅಂತಸ್ತು, ನಿನ್ನ ಸೌಂದರ್ಯತೆ, ನಿನ್ನ ಜೀವನವನ್ನೇ ಅದು ಸುಧಾರಿಸುತ್ತಾ ಇತ್ತಂತಂದ್ರೆ, let me tell you, why did Mr. Sushant Singh died? ಯಾಕೆ ಸುಶಾಂತ್ ಸಿಂಗ್ ಅನ್ನೋರು ಸತ್ತು ಹೋಗ್ಬೇಕಾಯ್ತ್ರಿ? Why did Divya Bharati die? ಯಾಕೆ ಫಿಲ್ಮ್ ಆಕ್ಟರ್ ದಿವ್ಯಾ ಭಾರತಿ ಸಾಯ್ಬೇಕಾಯ್ತ್ರಿ? Why did at least certain film actors who had lot of things they died? ಯಾಕೆ certain ಜನ ಸಾಯ್ಬೇಕಾಯ್ತು? They are more beautiful than us. ನಮಗಿಂತ ಬಹಳ ಸುಂದರರಾಗಿದ್ದಾರೆ, ಅವರು ನಮಗಿಂತ ಬಹಳ ತಲಾಂತ ಉಳ್ಳವರಾಗಿದ್ದಾರೆ, ಹಣ ಇದ್ದವರಾಗಿದ್ದಾರೆ ಪ್ರಿಯರೇ. Never boast on what you have, my friend, but boast on what the grace has given you. ನಿನ್ನ ಕಡೆ ಏನೈತೆ ಅದ್ರ ಮೇಲೆ ಎಂದಿಗೂ ಹೊಗಳಬೇಡ್ರಿ. The day God takes it out, ಯಾವ ದಿವಸ ದೇವರು ತೆಗೆದನು ಪ್ರಿಯರೇ, let me tell you, you come on the road. ಸೊ ನೀನು ಬೀದಿಗೆ ಬರ್ತಿ ಪ್ರಿಯರೇ, ಹುಷಾರಿರ್ರಿ. You know what Jacob says? ಯಾಕೋಬನು ಏನು ಹೇಳ್ತಿದ್ದಾನೆ ಗೊತ್ತ್ರಿ? It is ultimate the presence of grace which begin to design my life. ನನ್ನ ಜೀವಿತಕ್ಕೆ ಸೌಂದರ್ಯ ಕೊಟ್ಟಿದ್ದು ಆತನ ಕೃಪೆ ಮಾತ್ರವೇ, ಹೊರತು ಬೇರೆ ಯಾವುದೂ ಅಲ್ಲ. ಸರ್ವಶಕ್ತನು ಮಾತ್ರವೇ ನನ್ನ ಜೀವಿತಕ್ಕೆ ಏನ್ ಮಾಡಿದ್ದಾನೆ? ಆತನ ಸೌಂದರ್ಯತೆಯನ್ನು ಕೊಟ್ಟಿದ್ದಾನೆ. He beautified my life. Clear? Never get into wrong informations what your mind is giving. ನಿನ್ನ ಮನಸ್ಸು ಕೊಟ್ಟಂತ ತಪ್ಪಾದ ಸ್ವರಗಳಿಗೆ ಕಿವಿ ಕೊಡಬೇಡಿ. Thinking everything is okay with me. ಎಲ್ಲ ಸರಳವಾಗಿದೆ. Nothing is okay, my friend. Let me tell you. 2020, many of your lives are not going to be very happy. Mark my word. 2020 ಬಹಳ ಜನ ನಿನ್ನ ಜೀವಿತಗಳು ಸರಿ ಇರುವುದಿಲ್ಲ. ಬರೆದಿಟ್ಟು 2021. I'm telling you. Let me make it very openly and very clearly to you. Many people who are living against the will of God. ಯಾರು ದೇವರ ಚಿತ್ತದ ಹೊರಗೆ ಜೀವಿಸ್ತಾ ಇದ್ದೀರೋ, ದೇವರ ಕೃಪೆಯಿಂದ ಹೊರಗೆ ಜೀವಿಸುತ್ತಾ ಇದ್ದೀರೋ, ನಿನ್ನ ಜೀವನ it is not going to be happy in 2021. 2021 ನಿನ್ನ ಜೀವನ ಸಂತೋಷವಾಗಿರುವುದಿಲ್ಲ. ಬರೆದಿಟ್ಕೊಳ್ಳಿ. I'm not scaring you. I'm telling you the truth. ನಾನು ನಿನಗೆ ಭಯಪಡಿಸ್ತಾ ಇಲ್ಲ, ನಾನು ಸತ್ಯ ಹೇಳ್ತಾ ಇದ್ದೇನೆ. This is a pure clear truth. ಇದೇನಾಗಿದೆ? ಶುದ್ಧವಾದಂತ ಒಂದು ಸತ್ಯಾಂಶ ಏನಿದೆ. It's never going to be happy. If you are going on the two boats, mark my word, ಇದು ಬೇಕು ನನಗೆ ಇದು ಬೇಕು ಅಂತ ಹೋಗ್ತಾ ಇದ್ರೆ, your life is not going to be happy in 2021. 2021 ನಿನ್ನ ಜೀವನ ಸರಿ ಇರುವುದಿಲ್ಲ. It's going to be very horrible time. ಬಹಳ ಕಠಿಣವಾದ ಸಮಯ ಇದೆ. Get into the will of God. Get into the presence of grace. ಆ ಕೃಪೆಯ ಪ್ರಸನ್ನತೆಯಲ್ಲಿ
ವಾಸ ಮಾಡಿ. ಯು ನೋ ವಾಟ್ ಹಿ ಸೇಸ್, ನಾನೆಲ್ಲ ನನ್ನ ಜೀವನವನ್ನು ಎಲ್ಲ ಮೇಲೆ ಕೆಳಗೆ ಆದಾಗ ನಾನು ಓಡುತ್ತಾ ಇರಬೇಕಾದ್ರೆ ಆ ಸಮಯದಲ್ಲಿ ದ ಪ್ರೆಸೆನ್ಸ್ ಆಫ್ ಗ್ರೇಸ್ ಮೆಟ್ ಮೈ, ಕೃಪೆಯ ಪ್ರಸನ್ನತೆಯು ನನ್ನನ್ನು ಭೇಟಿ ಆಯಿತು. ಅಂಡ್ ದ ಪ್ರೆಸೆನ್ಸ್ ಆಫ್ ಗ್ರೇಸ್ ಇಸ್ ನಥಿಂಗ್ ಬಟ್ ದ ಆಲ್ಮೈಟಿ ಗಾಡ್. ಕೃಪೆಯ ಪ್ರಸನ್ನತೆ ಬೇರೆ ಯಾವುದೂ ಅಲ್ಲದೆ ಅದು ಸರ್ವಶಕ್ತನಾದ ದೇವರಾಗಿದ್ದಾನೆ. ಅದಕ್ಕಾಗಿ ದೇವರು ಪಾಲಿಗೆ ಹೇಳ್ತಾನೆ, ಯೇಸುಸ್ವಾಮಿ ಪಾಲಿಗೆ ಹೇಳ್ತಾನೆ, ನನ್ನ ಕೃಪೆಯೇ ನಿನಗೆ ಸಾಕು. ಮೈ ಗ್ರೇಸ್ ಇಸ್ ಸಫಿಷಿಯಂಟ್ ಫಾರ್ ದೈ. ನನ್ನ ಕೃಪೆ ನಿನಗೆ ಸಾಕು. Not only that, not only there is a presence of grace, celebrate the ಕೃಪೆಯ ಪ್ರಸನ್ನತೆ ಇರುವುದಷ್ಟೇ ಅಲ್ಲದೆ there is an approval of grace. ಕೃಪೆಯ ಒಂದು ಅಪ್ರೂವಲ್ ಅಂತಂದ್ರೆ ಒಪ್ಪಂದವಿದೆ, ಕೃಪೆಯ ಒಪ್ಪಂದಗಳಿದೆ ಪ್ರಿಯರೇ. ಕೃಪೆಯ ಅನುಮತಿ ಇದೆ ಅಂತ ಹೇಳ್ಬೋದು. there is approval of grace. ಕೃಪೆಯ ಅನುಮತಿ ಇದೆ ಪ್ರಿಯರೇ. there is an approval of grace. I want you to read verse 3 again. ಇನ್ನೊಂದು ಸಾರಿ ಓದಿಕೊಳ್ಳಿ. ಯಾಕೋಬನು ಯೋಸೇಫನಿಗೆ, ಸರ್ವಶಕ್ತನಾದ ದೇವರು ಕಾನಾನ್ ದೇಶದ ಲೂಜಿನಲ್ಲಿ ನನಗೆ ದರ್ಶನ ಕೊಟ್ಟು ಆಶೀರ್ವದಿಸಿ, ನಾನು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಅನೇಕ ಜನಾಂಗಗಳು ನಿನ್ನಿಂದುಂಟಾಗುವಂತೆ ಮಾಡುವೆನು, ನಿನ್ನ ತರುವಾಯ ನಿನ್ನ ಸಂತತಿಗೆ ಈ ದೇಶವನ್ನು ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಡುವೆನು ಎಂದು ಹೇಳಿದನು. You know, the very next verse says, and the Lord God Almighty appeared to me in Luz in the land of Canaan, and there he blessed me. ಅಲ್ಲಿ ನನ್ನನ್ನು ಆಶೀರ್ವದಿಸಿದ್ದಾನೆ. That's a beautiful one. Do you know, without the approval of God you can't get anything. ದೇವರು ಅನುಮತಿ ಕೊಡದೆ ಹೋದರೆ ಪ್ರಿಯರೇ ನಿನಗೇನು ಸಿಗುವುದಿಲ್ಲ. You know that? That's what even Jesus says. ಯೇಸುಸ್ವಾಮಿ ಹೇಳಿದಂತ ಸಂಗತಿಗಳು ಅದೇ. You know what Jesus said? Until it was given from heaven you would have not got to me. ಪರಲೋಕದಿಂದ ನಿನಗೆ ಅನುಮತಿ ಕೊಟ್ಟಿದ್ದ ಕಾರಣ ನೀನು ನನ್ನನ್ನು ಹಿಡಿತಾ ಇದ್ದಿ. ಇಲ್ಲದೆ ಪರಲೋಕ ಅನುಮತಿ ಕೊಡದೆ ಹೋದಾಗ ನೀನು ನನ್ನನ್ನು ಹಿಡಿಲಿಕ್ಕೆ ಆಗ್ತಾ ಇರಲಿಲ್ಲ. Do you know why he says this way? ಆತನು ಯಾಕೆ ಹೇಳ್ತಾ ಇದ್ದಾನೆ ಗೊತ್ತೇ? God need to approve your blessings. ದೇವರು ತಾನು ನಿನ್ನ ಆಶೀರ್ವಾದಕ್ಕೆ ಅನುಮತಿ ಕೊಡಬೇಕು. ಇಲ್ಲದ್ರೆ ನಿನಗೆ ಆಶೀರ್ವಾದ ಆಗೋದಿಲ್ಲ. I'm telling you this. Prayer. Never consider the blessings of God with material things. ಸ್ವಾಭಾವಿಕವಾದ ಸಂಗತಿಗಳಿಂದ ದೇವರ ಆಶೀರ್ವಾದಗಳಿಗೆ ಹೋಲಿಸಬೇಡಿ. Please let me tell you that. ನಾನು ನಿಮಗೆ ಒಂದು ಹೇಳ್ತೀನಿ ಕೇಳಿ. Do you know why I say that? Because you have a lot of things in your house, or you have a lot of money, you have a big house, you have a position, you have a power, ನಿನಗೆ ಸ್ಥಾನ, ಮಾನ, ಬಲ, ಹಣ, ಆಸ್ತಿ, ಅಂತಸ್ತು ಎಲ್ಲ ಇದೆ ಅಂತಂದ್ರೆ that is never the sign of a blessing. ಅದು ಆಶೀರ್ವಾದದ ಚಿಹ್ನೆ ಇದ್ದಾರೆ. If that was a sign of a blessing, ಅದೇ ಆಶೀರ್ವಾದದ ಚಿಹ್ನೆ ಆಗಿದ್ದರೆ then Mukesh Ambani is a blessed man and we are all cursed people. ಮುಖೇಶ್ ಅಂಬಾನಿ ನಿಜವಾಗಿ ಆಶೀರ್ವಾದ ಹೊಂದಿದವನು, ನಾವೆಲ್ಲ ಶಾಪಗ್ರಸ್ತರು. I'm telling you the truth. Correct? It's never a blessing. ಆಶೀರ್ವಾದ ಅಲ್ಲ ಇದು. You know what is a blessing? ಆಶೀರ್ವಾದ ಅಂದ್ರೆ ಏನು ಗೊತ್ತ್ರಿ? The divine hand of God resting upon us is a blessing. ದೈವಿಕವಾದ ಹಸ್ತ, ದೇವರ ಹಸ್ತ ನನ್ನ ಮೇಲೆ ಇರುವಾಗ ಅದು ಆಶೀರ್ವಾದ. When God approves things in our life, ದೇವರು ನನ್ನ ಜೀವಿತದಲ್ಲಿ ಆತನ ಅನುಮತಿ ಕೊಡ್ತಾನಲ್ಲ, ಅದು ಆಶೀರ್ವಾದ. But we know, we all have misunderstood the blessings of God. ದೇವರ ಆಶೀರ್ವಾದಗಳನ್ನು ನಾವೇನ್ ಮಾಡಿದ್ದೇವೆ ಪ್ರಿಯರೇ? ತಪ್ಪಾಗಿ ಆಲೋಚನೆ ಮಾಡಿದ್ದೇವೆ. Now ask a question for your life. ನಿನ್ನ ಜೀವಿತಕ್ಕೆ ಒಂದು ಪ್ರಶ್ನೆ ಕೇಳ್ರಿ. In 2020 was the hand of the Lord upon you? 2020ರಲ್ಲಿ ದೇವರ ಹಸ್ತ ನಿಮ್ಮ ಮೇಲೆ ಇತ್ರಿ? Was the hand of the Lord leading you? ದೇವರ ಹಸ್ತ ನಿಮ್ಮ ನಡೆಸುತ್ತಾ ಇತ್ತು ಪ್ರಿಯರೇ? Was the hand of the Lord always protecting you and giving you a security? ದೇವರ ಹಸ್ತವು ನಿನ್ನನ್ನು ಕಾಪಾಡಿ ನಿನಗೆ ಭದ್ರತೆ ಕೊಡ್ತಾ ಇತ್ರಿ? That means ಅದೇನು ತೋರಿಸಿದ್ರೆ ಗೊತ್ತ್ರಿ? You were blessed. ನೀನು ನಿಜವಾಗಿ ಆಶೀರ್ವಾದ ಹೊಂದಿದ್ದೀರಿ. ಹೌದಾ? 2020 was a big question mark to many people. 2020ರಲ್ಲಿ ಬಹಳ ಜನರಿಗೆ ದೊಡ್ಡ ಪ್ರಶ್ನೆ ಇದೆ. 2020 ಜನರಿಗೆ ಏನಾಗಿತ್ತು ಪ್ರಿಯರೇ? ಏನಾಗ್ತದೆ ಎಂಬ ಭಯ ಇದೆ.
ಜನರು ಭಯಭೀತಿಯಾಗಿ ಅಭದ್ರತೆಯಲ್ಲಿ ವಾಸ ಮಾಡಿ ಹೋರಾಡುತ್ತಾ ಮೇಲೆ ಕೆಳಗೆ ಪ್ರಿಯರೇ ಅಲ್ಲೋಲ ಕಲ್ಲೋಲ ಆಗಿ ಎಲ್ಲ ಜೀವನ ಮಾಡ್ತಾ ಇರಬೇಕಾದ್ರೆ ಒನ್ ಸೈಡ್ ದ ಹ್ಯಾಂಡ್ ಆಫ್ ದ ಲಾರ್ಡ್ ವಾಸ್ ಕಂಪ್ಲೀಟ್ಲಿ ಪ್ರೊಟೆಕ್ಟಿಂಗ್ us, ಗೈಡಿಂಗ್ us and leading us. ದೇವರ ಹಸ್ತವು ನಮ್ಮನ್ನು ಕಾಯ್ದು ಕಾಪಾಡಿ ಸಂರಕ್ಷಿಸುತ್ತಲ್ಲ, ಅದು ಆಶೀರ್ವಾದ. ಅದು ಆಶೀರ್ವಾದ. We are living in a false world, my friend. ನನ್ನ ಸ್ನೇಹಿತನೇ, ನೀನು ಒಂದು ತಪ್ಪಾದ ಜಗತ್ತಿನಲ್ಲಿ ವಾಸ ಮಾಡ್ತಾ ಇದ್ದೀವಿ. Don't think because something happened here and there God has approved you. ಇಲ್ಲೋ ಎಲ್ಲೋ ಏನೋ ಆಗ್ಬಿಟ್ಟಿದೆ, ಇಲ್ಲೋ ಎಲ್ಲೋ ಒಂದ್ ಕಡೆ ದೇವರು ಪ್ರಾರ್ಥನೆಗೆ ಉತ್ತರ ಕೊಟ್ಬಿಟ್ಟಾರ ಅಂತಂದ್ರೆ ದೇವರು ನಿನಗೆ ಅನುಮತಿ ಕೊಟ್ಟಾರಂತ ಅಲ್ಲ ರೀ. ನಾಟ್ ನೆವರ್, ಇಟ್ ಇಸ್ ನೆವರ್ ದಟ್. ಅದು ಹಂಗಲ್ಲ ರೀ. ಹೌದಿಲ್ಲ? Because Moses hit the rock and the water gushed out, that doesn't mean God approved Moses. ಆ ಬಂಡೆಗೆ ಮೋಶೆ ಕಲ್ಲು ಹೊಡೆದಾಗ ನೀರು ಬಂದು ಜನ ನೀರು ಕುಡಿದ್ರಲ್ಲ, ಅದ ಅರ್ಥವೇನಂತಂದ್ರೆ ದೇವರು ಮೋಶೆಗೆ ಮೆಚ್ಚಿದ್ದಾನೆ ಅಂತ ಅರ್ಥ ಅಲ್ಲ ರೀ. 6 lakhs people were blessed. 6 ಲಕ್ಷ ಜನರು ಆಶೀರ್ವಾದ ಹೊಂದಿದ್ರು. ಅರ್ಥ ಏನಂತಂದ್ರೆ ಮೋಶೆಗೆ ದೇವರು ಮೆಚ್ಚಿದ್ದಾನಂತೆ. You know what the Bible says? ಸತ್ಯವೇದ ಹೇಳ್ತದೆ ಗೊತ್ತ್ರಿ, God told Moses, you shall not see Canaan because you didn't do what I tell you to do. ನಾ ಏನ್ ಹೇಳಿದ್ರೆ ನೀನು ಮಾಡಲಿಲ್ಲ, ನೀನು ಕಾನಾನ್ ದೇಶ ನೋಡೋದಿಲ್ಲ. He didn't tell this way. ಅದನ್ನ ಹೇಳಿಲ್ಲ. God, 6 lakhs people drank water, Lord. 6 ಲಕ್ಷ ಜನ ನೀರು ಕುಡಿದಿದ್ದಾರೆ ಸ್ವಾಮಿ. Their thirst was quenched. ಅವರ ಬಾಯಾರಿಕೆ ನೀಗಿ ಹೋಯಿತು ಸ್ವಾಮಿ. ಅವರು ಆಶೀರ್ವಾದ ಹೊಂದಿದ್ದಾರೆ, ಅವರೆಲ್ಲ ತೃಪ್ತರಾಗಿದ್ದಾರೆ ಸ್ವಾಮಿ. ನಾನು ಕರ್ತನಿಗೆ ಹೇಳಿದ್ದು ಮಾಡಿಲ್ಲ, ಆದ್ರೂ ಬಂಡೆಯಿಂದ ನೀರು ಬಂತಲ್ಲ, ಐ ಥಿಂಕ್ ಯು ಅಪ್ರೂವ್ಡ್ ಮೀ, ನಾನು ನೀನು ಅಪ್ರೂವ್ ಕೊಟ್ಟಿದ್ದೆ ಅಂತ ವಿಚಾರ ಮಾಡಿದ್ದೇನೆ ಸ್ವಾಮಿ. God says never at all, not at all. ಇಲ್ಲ, never. ಅದು ಸುಮ್ಮನೆ ಇಫ್ ಯು ಸೇ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಬ್ರದರ್, ನಥಿಂಗ್ ವಿಲ್ ವರ್ಕ್ ಸರ್. ಏನು ಕೆಲಸ ಮಾಡೋದಿಲ್ಲ. ಯು ನೀಡ್ ದ ಅಪ್ರೂವಲ್ ಫ್ರಮ್ ಗಾಡ್. ದೇವರಿಂದ ನಿನಗೆ ಮೇಲಿನ ಅನುಮತಿ ಇದೆ. You know what Jacob says? ಯಾಕೋಬ್ ಏನು ಹೇಳ್ತಾನೆ ಗೊತ್ತ್ರಿ? When my life was in a mess, I found the presence of grace in my life. ನನ್ನ ಜೀವಿತದಲ್ಲಿ ಆ ಕೃಪೆಯ ಪ್ರಸನ್ನತೆಯನ್ನು ಭೇಟಿಯಾದೆ. And the presence gave me an approval of grace. ಆತನ ಪ್ರಸನ್ನತೆಯು ನನಗೆ ಕೃಪೆಯ ಅನುಮತಿ ಕೊಟ್ಟಿತು. And not only that, ಅದಷ್ಟೇ ಅಲ್ಲದೆ there was a covenant of grace. ಅಲ್ಲಿ ಕೃಪೆಯ ಒಡಂಬಡಿಕೆಯೂ ಇತ್ತು ಪ್ರಿಯರೇ. ದಯಮಾಡಿ 4ನೇ ವಚನ ಓದಿಕೊಳ್ಳ್ರೆ. ನಾನು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಅನೇಕ ಜನಾಂಗಗಳು ನಿನ್ನಿಂದುಂಟಾಗುವಂತೆ ಮಾಡುವೆನು, ನೀನು ನಿನ್ನ ತರುವಾಯ ನಿನ್ನ ಸಂತತಿಗೆ ಈ ದೇಶವನ್ನು ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಡುವೆನು ಎಂದು ಹೇಳಿದನು. Now, did you know, I don't know whether you noticed some beautiful words there. I am going, ನಾನು ಮಾಡುತ್ತೇನೆ, I will make you, ನಾನು ಸೃಷ್ಟಿಸುತ್ತೇನೆ, I will give you, ನಾನು ಕೊಡುತ್ತೇನೆ. See, English is very beautiful. I am going, I will make you, I will give you. Correct? They're beautiful, this one. That's the covenant of grace. I. ನಾನು, ದೇವರು ಹೇಳ್ತಾರೆ ನಾನು ಮಾಡುತ್ತೇನೆ. That do you know how Jacob starts this verse? ಯಾಕೋಬನು ಹೇಗೆ ಈ ವಚನ ಪ್ರಾರಂಭ ಮಾಡ್ತಾನೆ? And God said to me, ದೇವರು ನನಗೆ ಹೇಳಿದನು. When God speaks, that is the law. ಯಾವಾಗ ದೇವರು ಮಾತಾಡಿದನೋ ಅದು ನಿಯಮವಾಯಿತು ಪ್ರಿಯರೇ. When God tells something, that becomes a principle. ಯಾವಾಗ ದೇವರು ಮಾತನಾಡಿದನೋ ಅದು ತತ್ವಗಳಾಯಿತು ಪ್ರಿಯರೇ, ಅದು ತತ್ವಗಳಾಯಿತು. And you know what God said? ದೇವರು ಹೇಳಿದ ಗೊತ್ತ್ರಿ? I am going to bless you, I am going to make you, I am going to give you. ಅದರಿಂದ ನಾನು ನಿನಗೆ ಕೊಡ್ತೇನೆ, ನಾನು ನಿನ್ನನ್ನು ನಡೆಸ್ತೇನೆ, ನಾನು ನಿನ್ನನ್ನು ಮಾಡ್ತೇನೆ. He is talking about the covenant of grace. ಆತನು ಒಡಂಬಡಿಕೆ, ಕೃಪೆಯ ಒಡಂಬಡಿಕೆಯ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. Now church, listen to me here. 2000 years ago, Jesus made this covenant of grace on the cross of Calvary. ಯೇಸು ಸ್ವಾಮಿಯು ಈ ಕೃಪೆಯ ಒಡಂಬಡಿಕೆಯನ್ನು ಶಿಲುಬೆಯಲ್ಲಿ ಆತನ ಆಲ್ರೆಡಿ ಮಾಡಿಟ್ಟಿದ್ದಾನೆ ಪ್ರಿಯರೇ. Where many people are just taking an advantage of the covenant of grace. ಆ ಕೃಪೆಯ ಒಡಂಬಡಿಕೆಯ ನಿಮಿತ್ತವಾಗಿ ಸಣ್ಣ ಜನ ಏನ್ ಮಾಡಿದ್ದಾರೆ ಗೊತ್ತ್ರಿ? ಅದನ್ನು ತಪ್ಪಾಗಿ ಉಪಯೋಗಿಸಿಕೊಳ್ತಾ ಇದ್ದಾರೆ. They say this is all okay. ಇದು ನಡೀತದೆ ನನ್ನ ಜೀವಿತದಲ್ಲಿ, ಇದು ನಡೀತದೆ. Now let me ask you a question. ನಿಮ್ಗೊಂದು ಕ್ವಶನ್ ಕೇಳ್ತೇನೆ. Think for a moment. ಒಂದು ನಿಮಿಷ ಯೋಚನೆ ಮಾಡ್ರಿ. What if you meet death tonight? ಇವತ್ತೇ ರಾತ್ರಿಯಲ್ಲಿ
ನಿನಗೆ ಮರಣ ಭೇಟಿಯಾದ್ರೆ ಏನು ಮಾಡ್ತೀವಿ? ಕ್ಯಾನ್ ಯು ಸ್ಟ್ಯಾಂಡ್ ಸ್ಟ್ರಾಂಗ್ಲಿ ಅಂಡ್ ಸೇ ಐ ಲೀಡ್ ಇನ್ ದ ಪ್ರೆಸೆನ್ಸ್ ಆಫ್ ಗ್ರೇಸ್? ನಾನು ಕೃಪೆಯ ಪ್ರಸನ್ನತೆಯಲ್ಲಿ ವಾಸ ಮಾಡಿದ್ದೇನೆ. ಐ ಲೀವ್ ವಿತ್ ದ ಅಪ್ರೂವಲ್ ಆಫ್ ಗ್ರೇಸ್. ಕೃಪೆಯ ಒಂದು ಅನುಮತಿಯಲ್ಲಿ ನಾನು ಜೀವನ ಮಾಡಿದ್ದೇನೆ. ಅಂಡ್ ಐ ಆಮ್ ಇನ್ ದ ಕಾವನೆಂಟ್ ಆಫ್ ಗ್ರೇಸ್. ಕೃಪೆಯ ಆ ಒಡಂಬಡಿಕೆಯಲ್ಲಿ ನಾನು ಧೈರ್ಯವಾಗಿ ನಿಂತಿರ್ತೇನೆ. ಅಂಡ್ ಐ ನೋ I will be with my Jesus. ನಾನು ಯೇಸು ಸ್ವಾಮಿಯೊಟ್ಟಿಗೆ ಇರ್ತೇನೆ. Do you have the guarantee? ನಿಮಗೆ ಆ ಗ್ಯಾರಂಟಿ ಇದೆ? ಯಾಕೆ ಹೇಳ್ರಿ? You know you are living a double life. ನಿನಗೆ ಗೊತ್ತಿದೆ ನೀವು ಎರಡು ತರವಾದ ಜೀವನ ಜೀವಿಸ್ತೀರಿ. ಇಲ್ಲಿ ಬಂದಾಗ ಒಂದು ಜೀವನ ಜೀವಿಸ್ತೀರಿ, ಇಲ್ಲಿ ಬಿಟ್ಟು ಹೋದ ಮೇಲೆ ಇನ್ನೊಂದು ಜೀವನ ಜೀವಿಸ್ತಾರೆ. Really, you live a double life. ನಮ್ಮಲ್ಲಿ ಏನಾಗಿದೆ? ಎರಡು ತರವಾದ ಜೀವನಗಳು ಜೀವಿಸ್ತಾ ಇದೆ. One life when we come to the church, we are showing we are very holy. We mean God and the God is our business. ನಾವೇನು ಹೇಳಿದ್ದೇವೆ ಗೊತ್ತ್ರಿ? ದೇವರ ಸಂಗತಿಗಳು ಅಷ್ಟೇ ನನ್ನ ಸಂಗತಿಯಾಗಿದೆ, ಬೇರೆ ಏನು ಅಲ್ಲ. You show yourself so holy. ನೀನು ಅಷ್ಟು ಪರಿಶುದ್ಧವಾಗಿ ಜೀವಿಸ್ತೀರಿ. But when you go outside, you have your own past routines. ನಿನ್ನ ಜೀವಿತದಲ್ಲಿ ಹಿಂದಿನ ಸಂಗತಿಗಳನ್ನೇ ಮಾಡ್ತಾ ಇದ್ದೀನಿ. And you know what is happening? You don't have a surety. ನಿನಗೆ ಭದ್ರತೆನೇ ಇಲ್ಲ. ಭದ್ರತೆ ಇಲ್ಲ. ದಟ್ ಈಸ್ ವೈ ಯು ಕ್ವಶನ್ ಯುವರ್ ಸೆಲ್ಫ್, ಆಮ್ ಐ ಗೋಯಿಂಗ್ ಟು ಗೋ ಟು ಹೆವೆನ್? ಅದಕ್ಕಾಗಿ ನೀನು ಪ್ರಶ್ನೆ ಆಗ್ತಿದೆ, ನಾನು ಪರಲೋಕಕ್ಕೆ ಹೋಗ್ತೇನೋ? ಇಸ್ ಎವ್ರಿಥಿಂಗ್ ಗೋಯಿಂಗ್ ಟು ಬಿ ಓಕೆ ಇಫ್ ಐ ಮೀಟ್ ಡೆತ್? ಇವತ್ತು ಮರಣವನ್ನು ಭೇಟಿಯಾದಾಗ ಎಲ್ಲ ನಾನು ಸಂತೋಷದಿಂದ ಭೇಟಿಯಾಗಿದ್ದೇನೆ ಅನ್ನೋದ್ರೆ ಚೆಕ್ ಯುವರ್ ಲೈಫ್. ಜೀವಿತ ಒಂದು ನಿಮಿಷ ಪರೀಕ್ಷೆ ಮಾಡ್ರಿ. ಇಟ್ಸ್ ವೆರಿ ಹಾರ್ಡ್ ಮೈ ಫ್ರೆಂಡ್. ನನ್ನ ಸ್ನೇಹಿತನೇ, ಅದು ಬಹಳ ಕಠಿಣ ಆಗಿದ್ದೇನೆ. ಡೋಂಟ್ ಥಿಂಕ್ ಓಕೆ because you attend the church, you pray and read Bible, everything is going to go okay. No. ನೀನು ಬೈಬಲ್ ಓದಿದೆ, ಪ್ರೇಯರ್ ಮಾಡಿದೆ, ಎಲ್ಲ ಸರಿ ಹೋಗ್ಬಿಡ್ತೈತಿ, ಚರ್ಚ್ಗೆ ಅಟೆಂಡ್ ಆಗಿನಿ, ನಾನು ಪರಲೋಕಕ್ಕೆ ಹೋಗ್ತೇನೆ. ಚರ್ಚ್ only shows the way to heaven. ಸಭೆ ಪರಲೋಕಕ್ಕೆ ಮಾರ್ಗ ಅಷ್ಟೇ ತೋರಿಸ್ತದೆ ಹೊರತು because you come here, it doesn't take you to heaven. ಇಲ್ಲಿ ಬರ್ತಿದ್ದ ಪರಲೋಕಕ್ಕೆ ಕರ್ಕೊಂಡು ಹೋಗುತ್ತಿಲ್ಲ. It's your life. And you need to be in the covenant of grace. ಆ ಕೃಪೆಯ ಆ ಒಂದು ಒಡಂಬಡಿಕೆಯಲ್ಲಿ ಬದುಕಲೇಬೇಕು. ಅದೇ ಹೇಳಿದೆ 2021 many of us is not going to be happy. ಬಹಳ ಜನರಿಗೆ ಸಂತೋಷದ ವರ್ಷ ಆಗುತ್ತೆ. If you are not going to live according to the will of God, ದೇವರ ಚಿತ್ತದ ಪ್ರಕಾರ ಜೀವಿಸಿದರೆ ಹೋದರೆ ಅದು ನಿಮಗೆ ಬಹಳ ಒಳ್ಳೆಯ ವರ್ಷ ಆಗೋದಿಲ್ಲ. Many works is going to be destroyed. ಬಹಳ ಜನರ ಕೈ ಕೆಲಸಗಳು ದೇವರು ಹಾಳು ಮಾಡಿಬಿಡ್ತಾರೆ. Now let me take you to the second one. ಎರಡನೇ ಸಂಗತಿ. First we saw the evidence of grace. ನಾವು ಮೊದಲನೇದು ನಾವು ನೋಡಿಕೊಂಡಿದ್ದೇನೆ ಅಂತಂದರೆ ಕೃಪೆಯ ಒಂದು ಸಾಕ್ಷಿ ಪ್ರಿಯರೇ, ಕೃಪೆಯ ಸಾಕ್ಷಿಯನ್ನು ನಾವು ನೋಡಿಕೊಂಡಿವಿ. Now let's see the expansion. The expansion of grace. ಕೃಪೆಯ ವಿಸ್ತರಣವು ಪ್ರಿಯರೇ, ಕೃಪೆಯ ವಿಸ್ತರಣವು. I want you to read verse 7. 7ನೇ ವಚನ ನನಗಾಗಿ ಓದಿಕೊಡ್ಬೇಕು ಅಂತ ಕೇಳಿ. ನಾನು ಪದನ್ ಅರಾಮಿನಿಂದ ಬರುತ್ತಿರಲು ಕಾನಾನ್ ದೇಶದಲ್ಲಿ ಎಫ್ರತಾನು ಸೇರುವುದಕ್ಕೆ ಇನ್ನೂ ಸ್ವಲ್ಪ ದೂರವಿದ್ದಾಗ ರಾಹೇಳಳು ದಾರಿಯಲ್ಲಿ ಸತ್ತು ನನ್ನನ್ನು ಅಗಲಿ ಹೋದಳು. ಬೆತ್ಲೆಹೇಮೆಂಬ ಎಫ್ರಾತಿಗೆ ಹೋಗುವ ಮಾರ್ಗದಲ್ಲಿ ಆಕೆಗೆ ಸಮಾಧಿ ಮಾಡಿದೆನು ಎಂದು ಹೇಳಿದನು. Now, you know what is the expansion of grace? ಕೃಪೆಯ ವಿಸ್ತರಣೆಗಳು ಏನಾಗಿದೆ ಗೊತ್ತ್ರಿ? Let me give you 3 things. What is there in the 7th verse? 7ನೇ ವಚನದಲ್ಲಿ 3 ಸತ್ಯಾಂಶಗಳನ್ನು ಮುಂದೆ ಇಡ್ತೇನೆ ಪ್ರಿಯರೇ. First one, stability in the time of struggle. ಹೋರಾಟದ ಸಮಯದಲ್ಲಿ ನಿನಗೆ ಒಂದು ಸ್ಥಿರತೆ ಇರ್ತದೆ. ಹೋರಾಟದ ಸಮಯದಲ್ಲಿ ನಿನಗೆ ಸ್ಥಿರತೆ ಇರ್ತದೆ. Do you know what the 7th verse says? 7ನೇ ವಚನ ಹೇಳ್ತದೆ, as I was returning from Padam Aram. ಪದಾಮ್ ಎಂಬ ಒಂದು ಪ್ರದೇಶದಿಂದ ನಾನು ತಿರುಗಿ ಬರ್ತಾ ಇರಬೇಕಾದ್ರೆ, you know what it means? ಅದರ್ಥ ಏನು ತೋರಿಸಿದೆ ಗೊತ್ತ್ರಿ? Now listen to me carefully. ನಾನು ಗಮನಿಸಿ. When Jacob landed up in Laban's house, ಯಾವಾಗ ಯಾಕೋಬನು ಲಾಬಾನನ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಹೋದನು, he was deceived by Laban. ಲಾಬಾನಿಂದ ಮೋಸ ಹೊಂದಾರೆ.
ಲಾಬಾನನಿಂದ ಮೋಸ ಹೊಂದುವುದಷ್ಟೇ ಅಲ್ಲದೆ he worked 7 years to get his wife. ತನ್ನ ಹೆಂಡತಿಯನ್ನು ಪಡೆದುಕೊಳ್ಳಬೇಕಾದ್ರೆ ಆತನು 7 ವರ್ಷ ದುಡಿಬೇಕಾಯಿತು. ಎರಡನೇ ಸಾರಿ ಮತ್ತೆ 7 ವರ್ಷ ದುಡಿಬೇಕಾಗಿತ್ತು. ಎರಡನೇ ಹೆಂಡತಿಯನ್ನು ಪಡೆದುಕೊಳ್ಳಬೇಕಾಗಿದ್ದಾರೆ. ತನ್ನ ಮಕ್ಕಳಿಗಾಗಿ ಮತ್ತೊಂದು 7 ವರ್ಷ ದುಡಿಬೇಕು. 21 years, 21 ವರ್ಷ ಪ್ರಿಯರೇ. his life was never a right life. ಆತನ ಜೀವನದಲ್ಲಿ ಯಾವುದು ಸರಿ ಇಲ್ಲ. it was full of struggle. ಬರೇ ಹೋರಾಟದಿಂದ ಮಾತ್ರವೇ ತುಂಬಿತ್ತು ಪ್ರಿಯರೇ. Do you know what he says? ಆತನ ಹೇಳ್ತಾನೆ ಗೊತ್ತ್ರಿ, in 21 years of my life, 21 ವರ್ಷದ ನನ್ನ ಜೀವನದಲ್ಲಿ ಇಷ್ಟು ಹೋರಾಡಿದೆ, ಇಷ್ಟು ಮೇಲೆ ಕೆಳಗೆ ಬಂತು. ನನ್ನ ಜೀವಿತದಲ್ಲಿ ಯಾವ ಸಂಗತಿಗಳನ್ನು ನೋಡಬಾರದು ಅದನ್ನೆಲ್ಲ ನೋಡಿದೆ. It says it's a grace that stable me in the time of struggle. ನನ್ನ ಹೋರಾಟದ ಸಮಯದಲ್ಲಿ ಆತನ ಕೃಪೆಯು ನನ್ನನ್ನು ಸ್ಥಿರಪಡಿಸಿತು. ಆತನ ಕೃಪೆಯು ನನ್ನನ್ನು ಸ್ಥಿರಪಡಿಸಿತು. ಪ್ರಿಯರೇ, let me make you understand one thing. ಒಂದು ಸಂಗತಿ ನಿಮ್ಮ ನೆನಪಿಗೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ನೀನು ಏನೇನು 2021ರಲ್ಲಿ ಹೋರಾಡಿದೆಯೋ, ದೇವರ ಕೃಪೆ ನಿನ್ನನ್ನು ಸ್ಥಿರಪಡಿಸದೆ ಹೋಗಿದ್ದರೆ ಇವತ್ತು ನೀವು ಬದುಕ್ತಾ ಇರಲಿಲ್ಲ. ನೀನು ಏನೇನು 2020ರಲ್ಲಿ ಹೋರಾಡಿದೆಯೋ, ದೇವರ ಕೃಪೆಯು ಇಲ್ಲದೆ ಹೋಗಿದ್ದರೆ ನೀನು ಬದುಕ್ತಾ ಇರಲಿಲ್ಲ. You were alive just because of grace. ಕೃಪೆ ನಿಮಿತ್ತವಾಗಿ ನೀನು ಅಷ್ಟೇ ಬದುಕಿದ್ದೇವೆ. Because it stabilized you. ಅದೇನ್ ಮಾಡ್ತು ಗೊತ್ತ್ರಿ, ನಿನ್ನ ಜೀವನವನ್ನು ಏನ್ ಮಾಡ್ತು ಪ್ರಿಯರೇ, ಸ್ಥಿರವಾಗಿ ಮಾಡಿಕೊಳ್ಳುತ್ತೆ. It made you so strong. ಅದೇನ್ ಮಾಡ್ತು ಪ್ರಿಯರೇ, ನಿನ್ನನ್ನು ಬಲಪಡಿಸುತ್ತದೆ. God expanded his grace upon you. ದೇವರು ತನ್ನ ಕೃಪೆಯನ್ನು ಆತನ ಏನ್ ಮಾಡಿದ ಪ್ರಿಯರೇ, ವಿಸ್ತರಿಸಿದ್ದಾರೆ. ಹೌದಲ್ರಿ? 1 minute about 2021. 2020 2021 ನಿಮಿಷ ಯೋಚನೆ ಮಾಡಿ ನೋಡ್ರಿ. ಜಾನ್, ಫೆಬ್, ಮಾರ್ಚ್, ಏಪ್ರಿಲ್, ಮೇ ಆ ಭಾಗಕ್ಕೆ ಬಂದಾಗ ದೇ ಅನೌನ್ಸ್ ಲಾಕ್ಡೌನ್. ಒಂದು ಲಾಕ್ಡೌನ್ ಆಯ್ತು ರೀ. ಹೌ ಇಸ್ ಅವರ್ ಲೈಫ್ ಗೋಯಿಂಗ್ ಟು ಬಿ? ನನ್ನ ಜೀವನ ಹೆಂಗಿರ್ತದೆ, ನನ್ನ ವ್ಯಾಪಾರಗಳು ಹೆಂಗಿರ್ತದೆ, ನಾನು ಬದುಕಬಹುದು, ನಾನು ಜೀವಿಸಬಹುದು, ಈ ಕೊರೋನಾ ವೈರಸ್ ನಾನು ಹಿಡಿತದೆ, ಅದು ಇದು ಎಷ್ಟೋ ಭಯ. ನಮ್ಮ ಸಮಯದಲ್ಲಿ 3 ಜನರಿಗಾಯ್ತು. 3 ಜನರು ಜೀವಂತವಾಗಿ ಬದುಕಿ ಬಂದರು. 3-4 ಜನರು ಜೀವಂತವಾಗಿ ಬದುಕಿದ. ಗಾಡ್ಸ್ ಸ್ಟೇಬಲೈಸ್. ದೇವರನ್ನು ಬಲಪಡಿಸಿದ್ದಾರೆ, ದೇವರನ್ನು ಸ್ಥಿರಪಡಿಸಿದ್ದಾರೆ. We were praying, ಅವ್ರಿಗಾಗಿ ಪ್ರಾರ್ಥನೆ ಮಾಡಿದ್ವಿ. If it was not the grace of God, ಅದು ದೇವರ ಕೃಪೆ ನಮ್ಮನ್ನು ಸ್ಥಿರಪಡಿಸದೆ ಹೋಗಿದ್ದರೆ ಪ್ರಿಯರೇ, we would have died. ಸತ್ತೋಗ್ಬಿಡ್ತಿದ್ವಿ. I have seen people in the ಟಿವಿಗಳಲ್ಲಿ ಸಣ್ಣ ಜನರನ್ನು ನೋಡಿದ್ದೇವೆ ಪ್ರಿಯರೇ, who earned money when they threw them in the grave. ಅವರನ್ನು ಸಮಾಧಿಯಲ್ಲಿ ಒಗೆದಾಗ ಪ್ರಿಯರೇ, there was not even one person with honor they put him into the grave. ಗೌರವದಿಂದ ಅವ್ರಿಗೆ they threw him like a dead dog. ಸತ್ತಂತ ನಾಯಿಯ ಹಾಗೆ ಅವರನ್ನು ಒಗೆದು ಹಾಕಿದ್ದಾರೆ. It was grace. ಅದು ಕೃಪೆ ಮಾತ್ರ. ಹೌದು. That is what he says. ಅದನ್ನೇ ಹೇಳ್ತಾನೆ. My life was full of struggle. ನನ್ನ ಜೀವನ ಬಹಳ ಹೋರಾಟಗಳಿಂದ ತುಂಬಿತ್ತು. ಯಾವುದು ಸರಿ ಇರಲಿಲ್ಲ. I had a tough time. ನನಗೆ ಕಠಿಣವಾದ ಸಮಯ. And he says his grace stabilized me. ಆತನ ಕೃಪೆ ನನ್ನನ್ನು ಏನ್ ಮಾಡ್ತು, ಸ್ಥಿರವಾಗಿ ಮಾಡಿದೆ. ನನ್ನನ್ನು ಬಿಡಲಿಲ್ಲ, ಕೆಳಗೆ ಬಿಡಲಿಲ್ಲ, ನನ್ನನ್ನು ಬಲಪಡಿಸಿತು. It made me strong. ನನ್ನನ್ನು ಬಲಪಡಿಸಿತು. It stabilized you. ಅದನ್ನು ಸ್ಥಿರಪಡಿಸಿತು. ನೆಕ್ಸ್ಟ್ ಒನ್, ಎರಡನೇದ್ರೆ, it not only stabilized you in the time of struggle, it strengthened you in the time of sorrow. ದುಃಖದ ಸಮಯದಲ್ಲಿ ಅದು ನಿನ್ನ ಬಲವಾಯಿತು. ದುಃಖದ ಸಮಯದಲ್ಲಿ ಅದು ನಿನ್ನ ಬಲವಾಯಿತು ಪ್ರಿಯರೇ. 7ನೇ ವಚನ ಓದಿಕೊಳ್ಳ್ರೆ. ನಾನು ಪದನ್ ಅರಾಮಿನಿಂದ ಬರುತ್ತಿರಲು ಕಾನಾನ್ ದೇಶದಲ್ಲಿ ಎಫ್ರಾತನ್ನು ಸೇರುವುದಕ್ಕೆ ಇನ್ನೂ ಸ್ವಲ್ಪ ದೂರವಿದ್ದಾಗ ರಾಹೇಳಳು ದಾರಿಯಲ್ಲಿ ಸತ್ತು ನನ್ನನ್ನು ಅಗಲಿ ಹೋದಳು. ಬೆತ್ಲೆಹೇಮೆಂಬ ಎಫ್ರಾತಿಗೆ As I was returning from Padan to my sorrow, ನನ್ನ ದುಃಖದ ನಿಮಿತ್ತವಾಗಿ. To my sorrow, ನನ್ನ ದುಃಖದ ನಿಮಿತ್ತವಾಗಿ. Sorrow is a part of my life. Our life. ದುಃಖವು ನಮ್ಮ ಜೀವನದ ಒಂದು ಭಾಗ. ಪ್ರಿಯರೇ, life has 2 faces. ಜೀವನಕ್ಕೆ 2 ಮುಖ ಇದೆ.
There is a happy time, there is a sad time. ಅಲ್ಲಿ ಸಂತೋಷದ ಸಮಯದಲ್ಲಿ, ದುಃಖದ ಸಮಯದಲ್ಲಿ, ದಟ್ಸ್ ವಾಟ್ ದ ಬುಕ್ ಆಫ್ ಎಕ್ಲೆಸಿಯಾಸ್ ಸೇಸ್. ಅದಕ್ಕಾಗಿ ಪ್ರಸಂಗಿದಲ್ಲಿ ಅದನ್ನ ಹೇಳ್ತಾರೆ, ಅದನ್ನ ಹೇಳ್ತದೆ ಏನಂತಂದ್ರೆ, ದ ಲೈಫ್ ಆಲ್ವೇಸ್ ಹ್ಯಾಸ್ ಟು ಫೇಸ್. ಜೀವನಕ್ಕೆ ಯಾವಾಗಲೂ ಎರಡು ಮುಖ ಇದೆ, ಒಂದು ದುಃಖದ ಮುಖ ಇದೆ, ಒಂದು ಸಂತೋಷದ ಮುಖ ಇದೆ. ಪ್ರಿಯರೇ, ಇನ್ ದ ಟೈಮ್ ಆಫ್ ಯುವರ್ ಸಾರೋ, ಇನ್ನು ದುಃಖದ ಆ ಸಮಯದಲ್ಲಿ, if the grace of God would have not strengthened you, ದೇವರ ಕೃಪೆ ನಿನ್ನನ್ನು ಬಲಪಡಿಸದೆ ಹೋಗಿದ್ದರೆ ನೀನು ಬಿದ್ದು ಹೋಗುತ್ತಿದ್ದರೆ. It was a grace which lifted you up. ಕೃಪೆ ನಿನ್ನನ್ನು ಎತ್ತಿ ಹಿಡಿತು ಪ್ರಿಯರೇ, ಕೃಪೆ ನಿನ್ನನ್ನು ನಡೆಸಿತು ಪ್ರಿಯರೇ. ಆತನ ಕೃಪೆಯು ನಿನ್ನನ್ನು ಬಲಪಡಿಸಿಕೊಳ್ತು, ಆತನ ಕೃಪೆಯು ನಿನ್ನ ಹಸ್ತವು ಆತ ನಿನ್ನ ಮೇಲೆ ಇದ್ದಿದ್ದ ಕಾರಣ ಯು ಆರ್ ಅಲೈವ್ ಟುಡೇ. ಇವತ್ತು ನೀನು ಬದುಕಿದೆ, ನೀನು ಬದುಕಿದ್ದ ಅದೇ ಕಾರಣ. If not, your life would have never been a blessing. ನಿನ್ನ ಜೀವಿತ ಯಾವಾಗ ಆಶೀರ್ವಾದ ಆಗ್ತಿದೆ. ಒಂದು ಮಾತು ಹೇಳಿರಿ, ಆತನ ಕೃಪೆಯು ನಿನ್ನನ್ನು ಬಲಪಡಿಸಿದ ಕಾರಣ your breathing, ನೀನು ಉಸಿರಾಡುಕೊಳ್ತಲ್ಲಿ ಕೂತ್ಕೊಂಡಿದ್ದೀರಿ. ಇಫ್ ನಾಟ್, ಯು would have been a dead body. ನಾವು ಏನಾಗಿದ್ದೇವೆ ಗೊತ್ತಿಲ್ಲ, ಒಂದು ಸತ್ಯದ ಹೆಣ ಆಗಿರ್ಬೇಕಾಗಿತ್ತು, ಸತ್ಯದ ಹೆಣ ಆಗಿರ್ಬೇಕಾಗಿತ್ತು. But thank God, ದೇವರಿಗೆ ನಿಜವಾಗಿ ಒಂದನೇ ಹೇಳಬೇಕ್ರೆ, ಇನ್ ದ ಟೈಮ್ ಆಫ್ ಮೈ ಪೇನ್, ನನ್ನ ನೋವಿನ ಸಮಯದಲ್ಲಿ, ನನ್ನ ಹೋರಾಟದ ಸಮಯದಲ್ಲಿ, ದುಃಖದ ಸಮಯದಲ್ಲಿ, His grace was literally covering us. ಆತನ ಕೃಪೆ ನಮ್ಮನ್ನು ಮುಚ್ಚುತ್ತಾ ಇತ್ತು, ನಮ್ಮನ್ನು ಬಲಪಡಿಸ್ತಾ ಇತ್ತು, ಅದು ನನ್ನನ್ನು ಕಾಯ್ದು ಕಾಪಾಡ್ತಾ ಇತ್ತಲ್ಲ, ಅದು ಆತನ ಕೃಪೆ. It was just His grace. ಆತನ ಕೃಪೆ. When I heard this first morning, the testimonies of what God has done in 2020, 2021ರಲ್ಲಿ ಜನರು ಒಂದು ಸಾಕ್ಷಿಗಳನ್ನು ಹೇಳ್ತಾ ಇರಬೇಕಾದ್ರೆ, ವಾಟ್ ಅ ಜಾಯ್. ನಾಟ್ ಇವನ್ ಒನ್ ಪರ್ಸನ್ ಹೂ ಕ್ಯಾನ್ ಸೇ ದೇರ್ ವಾಸ್ ನೋ ಟಿಯರ್ಸ್ ಇನ್ ದರ್ ಐಸ್. ಅವ್ರ ಕಣ್ಣಿನಲ್ಲಿ ನೀರು ಇಲ್ಲ ಅನ್ನೋರು ಯಾರೂ ಇರಲಿಲ್ಲ. ಬಿಕಾಸ್ ಎವ್ರಿಬಡಿ ಹೂ ಕೇಮ್ ಅಂಡ್ ಟೆಸ್ಟಿಫೈ, ಯಾರು ಬಂದು ಸಾಕ್ಷಿ ಕೊಟ್ಟರು, ದೇ ವರ್ ಲಿಟರಲಿ ವೀಪಿಂಗ್ ಅಂಡ್ ಟೆಲ್ಲಿಂಗ್ ಗಾಡ್, ಗಾಡ್ ಯು ಆರ್ ಸೋ ಗುಡ್. ಸ್ವಾಮಿ ನೀನು ಎಷ್ಟು ಒಳ್ಳೆಯದಾಗಿದ್ದಿ, ನೀನು ಎಷ್ಟು ಒಳ್ಳೆಯದಾಗಿದ್ದಿ. ಥ್ಯಾಂಕ್ ಗಾಡ್ ಫಾರ್ ದಟ್. ಅದಕ್ಕೆ ನಿಜವಾಗಿ ದೇವರಿಗೆ ಒಂದನೇ ಹೇಳಬೇಕ್ರೆ, ಇಟ್ ವಾಸ್ His grace that strengthened. ಕೃಪೆಯು ಆತನನ್ನು ಅವರನ್ನು ಬಲಪಡಿಸಿದೆ. And not only that, there's a third one here. ಅದು ಮೂರನೇ ಒಂದು ಸಂಗತಿ ಇದೆ. It was a comfort in the time of separation. ಪ್ರತ್ಯೇಕದ ಸಮಯದಲ್ಲಿ ಅದು ಆದರಣೆ ಕೊಟ್ಟಿತು ಪ್ರಿಯರೇ. ಪ್ರತ್ಯೇಕದ ಸಮಯದಲ್ಲಿ ಆದರಣೆ ಕೊಡ್ತಾರೆ. 7ನೇ ವಚನ ನಾವು ಓದುವಾಗ, Rachel died in the land of Canaan while we were still on the way. ರಾಯಳು ನಮ್ಮನ್ನು ಅಗಲಿ ಹೋದಳು ಅಂತ ಹೇಳ್ತಾರೆ. In our house, we had 3 great losses this 2020. 2020ರಲ್ಲಿ 3 ದೊಡ್ಡ ಘಟನೆಗಳು ನಮಗಿದ್ದವು. We lost our father-in-law. ನಮ್ಮ ಅಬ್ರಾಹಂ ಅಂಕಲ್ ಅವ್ರು ಕಳ್ಕೊಂಡಿದ್ವಿ. I lost my father. ನನ್ನ ತಂದೆಯನ್ನು ಕಳ್ಕೊಂಡಿದ್ವಿ. Vinay lost his mother. ವಿನಯ್ ಅವರು ತಾಯಿಯನ್ನು ಕಳ್ಕೊಂಡು. And 3 of them were very genuine in their own ways. ಅವರು 3 ಜನರು ತಮ್ಮ ಜೀವನದಲ್ಲಿ ಅವರು ಬಹಳ ಯಥಾರ್ಥವಾಗಿ ಬದುಕಿದ್ದಾರೆ. And all of the 3 of them, ಅವ್ರು 3 ಜನರು ನಾವು ಗಮನಿಸಿದಾಗ, they finished their race. ಅವ್ರ ಓಟಗಳನ್ನು ಕೊನೆಗಾಣಿಸಿದ್ದಾರೆ. And happily they went home. ಅವ್ರು ಸಂತೋಷವಾಗಿ ಮನೆಗೆ ಹೋದರು. And is your life going to make such a meaning? One day when you leave this world and go, you say, I finished my race. ನಿನ್ನ ಜೀವನವು ಹಿಂಗೆ ಅರ್ಥ ಕೊಡ್ತಿದ್ದಾರೆ, ನಾನು ಓಡಿದೆ, ನಾನು ಯೇಸು ಸ್ವಾಮಿ ಹೇಳಿದಂಗೆ ಓಡಿದ್ದೇನೆ, ನಾನು ಜೀವನ ಬರಲಿಕ್ಕೆ ಹೋಗ್ಬೇಕಾದ್ರೆ ಆರಾಮಾಗಿ ಹೋಗ್ತೇನೆ, ಸಂತೋಷದಿಂದ ಹೋಗ್ತೇನೆ. ಈಸ್ ಯೋರ್ ಲೈಫ್ ಗೋಯಿಂಗ್ ಟು ಗಿವ್ ಸಚ್ ಎ ಮೀನಿಂಗ್? ಅಂತ ಜೀವನ ನೀನು ಕೊಡ್ತಿದ್ದೇನೆ. ಯಾಕೆ ಹೇಳಿದ್ರೆ ನೀನು ಗೊತ್ತಿದೆ ನೀನು ಮಾಡಿಲ್ಲ ಅಂತ ಹೇಳಿ. ಯು ಡಿಡ್ ಡು ಎನಿಥಿಂಗ್ ವಾಟ್ ಗಾಡ್ ಹ್ಯಾಸ್ ಆಸ್ಕ್ಡ್ ಯು ಟು ಡು. ದೇವರು ಹೇಳಿದ್ದಾನೆ ಅದನ್ನು ಮಾಡಿಲ್ಲ. ಐ ಸ್ಟಿಲ್ ರಿಮೆಂಬರ್, ನನಗೆ ಇನ್ನೂ ನೆನಪಿದೆ. When we were sitting, ನಮ್ಮ ತಂದೆಯ ಪಕ್ಕಕ್ಕೆ ನಾನು ಕೂತ್ಕೊಂಡಾಗ one day we went to feeding. ಆತನಿಗೆ ಊಟ ಮಾಡಿಸಲಿಕ್ಕೆ ನಾವು ಹೋಗಿದ್ದಾಗ I took the guitar and I was singing. ನಾನು ಗಿಟಾರ್ಗೋಸ್ಕರ ಹಾಡ್ತಾ ಇದ್ದಾರೆ. He was telling, keep on singing, don't stop. Nearly 1.5 to 2 hours we sang. 1.5 ತಾಸು ಹಾಡಿದ್ದೇನೆ. Then I came to the day, another 2 hours he need to die. I came home there. ಅವತ್ತು ಇನ್ನೊಂದು 2 ತಾಸನಾಗ ಅವ್ರು ತೀರಿ ಹೋಗ್ಬೇಕ್ರಿ. ಅಲ್ಲಿ ಮನೆಗೆ ಬಂದೆ. I woke him up, tried to wake him up. ಅವ್ರು ಹೇಳಿಲ್ಲ ರೀ, ಅವ್ರು ಮಲಗಿದ್ರು. I laid hands upon him. ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದ್ದಾರೆ. The Holy Spirit told me very clearly, ಪವಿತ್ರಾತ್ಮ ದೇವರು ಹೇಳಿದ್ದಾರೆ, his time is come now, I am taking him home.
ಅವನು ಪರಲೋಕಕ್ಕೆ ತೆಗೆದುಕೊಂಡು ಹೋಗ್ತೇನೆ, ಸಮಯ ಹೋಗಿದ್ರು. ಯಾರು ಹೇಳಿಲ್ಲ. ಐ ಕೇಮ್ ಔಟ್ ಅಂಡ್ ಸ್ಪೋಕ್ ಟು ಮೈ ವೈಫ್. ನಾನು ಹೊರಗೆ ಬಂದು ನನ್ನ ಹೆಂಡತಿಗೆ ಹೇಳಿದೆ, ದ ಹೋಲಿ ಸ್ಪಿರಿಟ್ ಇಸ್ ಟೇಕಿಂಗ್ ಯು ಹೋಮ್. ಪರಲೋಕಕ್ಕೆ ಪವಿತ್ರಾತ್ಮ ದೇವರು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. I didn't feel any picture of that. Yeah, when the Holy Spirit told him that he is going to take him home, that means he has finished his race. ಪವಿತ್ರಾತ್ಮ ದೇವರು ಅವರು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನುವಾಗ ಅವ್ರ ಓಟಗಳನ್ನು ಕೊನೆಗಾಣಿಸಿದ ಗೊತ್ತಾ ಇದ್ದಾರೆ. ಹ್ಯಾಪಿಲಿ ಹಿ ವೆಂಟ್ ಟು ಬಿ ವಿತ್ ದ ಲಾರ್ಡ್. ಅವ್ರು ಈಗ ಅವ್ರು ಕರೆದ್ರು ಬರೋದಿಲ್ಲ, ಯಾಕಂದ್ರೆ ಈಸ್ ದೇರ್, ಅದು ಪರಲೋಕದಲ್ಲಿ ಇದ್ದಾರೆ. ವಾಟ್ ಎ ಟೈಮ್ ದಟ್ ವಿಲ್ ಬಿ. ವಿಲ್ ಯು ಗೋ ಟು ದ ವಿಲ್ ಯು ಗೋ ಟು ದಟ್ ಪ್ಲೇಸ್, ದ ಪ್ಲೇಸ್ ಆಫ್ ಗ್ರೇಸ್. ಕೃಪೆಯ ಆ ಸ್ಥಳಕ್ಕೆ ನೀನು ಹೋಗ್ತೀರಿ? Don't simply say yes. ಸುಮ್ಮನೆ ಹೇಳ್ಬೇಡ್ರಿ. If your life doesn't match with heaven, you'll never go to heaven. ನಿನ್ನ ಜೀವನ ಪರಲೋಕಕ್ಕೆ ಸರಿಸಾಕಿಗೆ ಬರದೆ ಹೋಗಿದ್ರೆ ಅದು ಹೋಗೋದಿಲ್ಲ. Correct? That's what this one says. Jacob says, Rachel departed from me. ರಾಹೇಲ್ ನನ್ನಿಂದ ಪ್ರತ್ಯೇಕಳಾದಳು. She left me. ಆಕೆಯನ್ನು ಬಿಟ್ಟು ಹೋದಳು. ಆಕೆಯನ್ನು ಬಿಟ್ಟು ಹೋದಳು. It is a life of separation. Now let me take you to the last one. The establishment of grace. ಕೃಪೆಯ ಸ್ಥಾಪನೆಯು ಪ್ರಿಯರೇ, ಕೃಪೆಯ ಸ್ಥಾಪನೆ. The establishment of grace. ಕೃಪೆಯ ಸ್ಥಾಪನೆಯು ಪ್ರಿಯರೇ. I want you to read verse 21. 21ನೇ ವಚನ ಓದಬೇಕು ಅಂತ ಕೇಳಿಕೊಳ್ತೇನೆ ಪ್ರಿಯ. ಇಸ್ರಾಯೇಲನು ಯೋಸೇಫನಿಗೆ, ನನಗೆ ಮರಣ ಸಮೀಪಿಸಿದೆ, ಆದರೆ ದೇವರು ನಿಮ್ಮೊಂದಿಗಿದ್ದು ನಿಮ್ಮನ್ನು ಪಿತೃಗಳ ದೇಶಕ್ಕೆ ತಿರುಗಿ ಬರಮಾಡುವನು. ಇದಲ್ಲದೆ 21 is a very beautiful verse. Then Israel said to Joseph. ಆಗ ಇಸ್ರಾಯೇಲನು ಯೋಸೇಫನಿಗೆ ಹೇಳಿದ. Now, did you see a change here? ಇಲ್ಲಿ ಒಂದು ವ್ಯತ್ಯಾಸ ನೋಡಿದ್ರೆ. And Jacob said to Joseph in verse 3. ಮೂರನೇ ವಚನದಲ್ಲಿ ಏನು ಹೇಳ್ತದೆ ಗೊತ್ತಾ? ಯಾಕೋಬನು ಯೋಸೇಫನಿಗೆ ಹೇಳಿದನು. Now did you see verse 21? Israel said to Joseph. ಇಸ್ರಾಯೇಲನು ಯೋಸೇಫನಿಗೆ ಹೇಳಿದನು. So in between Jacob and Israel there is a big transformation. ಯಾಕೋಬನು ಮತ್ತು ಇಸ್ರಾಯೇಲ್ ಮಧ್ಯದಲ್ಲಿ ಒಂದು ಬಲವಾದ ಒಂದು ಬದಲಾವಣೆ ನೀವು ನೋಡುತ್ತೀರಿ ಪ್ರಿಯರೇ. ಕಂಪ್ಲೀಟ್ ಚೇಂಜ್, ಒಂದು ಸಂಪೂರ್ಣವಾದಂತ ಒಂದು ಬದಲಾವಣೆ. That is why he says, then Israel said to Joseph. ಯಾಗ ಇಸ್ರಾಯೇಲನು ಯೋಸೇಫನಿಗೆ ಹೇಳಿದನು. Now what is that? ಅದೇನು ಹೇಳ್ತದೆ? What does the Bible talk about? ಸತ್ಯವೇದ ಏನು ಹೇಳ್ತದೆ? Let me give you three things quickly and let me finish it off. ಆ ಮೂರು ಸಂಗತಿಗಳು ಹೇಳಿ ನಾನು ಮುಗಿಸ್ತೇನೆ ಪ್ರಿಯರೇ. First one, there is a transfer of legacy. There is a transfer of legacy. ಪರಂಪರೆಯ ಒಂದು ವಿಸ್ತರಣವಿದೆ. ಪರಂಪರೆಯ ಒಂದು ವಿಸ್ತರಣವಿದೆ. There is a transfer of legacy. ಇದರ ಸ್ವಸ್ಥೆಯ ವಿಸ್ತರಣೆಗಳಿದೆ, ಇಲ್ಲದಿದ್ದರೆ ಹಂಚಿಕೊಳ್ಳುವುದಿದೆ. There is a transfer there. Correct? Now, do you know how he says? But God will be with you. ದೇವರು ನಿಮ್ಮೊಟ್ಟಿಗೆ ಇರುತ್ತಾನೆ. Brother, tomorrow what is going to happen to my daughter? ನಾಳೆ ನನ್ನ ಮಗಳಿಗೆ ಏನಾಗ್ತದೆ, ನನ್ನ ಮಗನಿಗೆ ಏನಾಗ್ತದೆ? You are living in that fear. The reason you are living in that fear because God is not, you don't feel the presence of God around you. ನಿನ್ನ ಸುತ್ತಲೂ ದೇವರ ಪ್ರಸನ್ನತೆ ಇರಲಾರದ ಕಾರಣ ನಿನಗೆ ಆ ಭಯ ನಿನ್ನಲ್ಲಿದೆ. You don't have the surety of God. ದೇವರ ಭದ್ರತೆ ಇಲ್ಲ ನಿನ್ನೊಟ್ಟಿಗೆ. ದೇವರಿನ ಸುತ್ತ ಅದರ ಪ್ರಸನ್ನತೆ ನೀನು ಅನುಭವಿಸುತ್ತಾ ಇಲ್ಲ. You don't have a confidence in the presence of God. ದೇವರಲ್ಲಿ ನಿನಗೆ ಭರವಸೆ ಇಲ್ಲರೆ. That is why you say, ಅದಕ್ಕಾಗಿ ನೀವು ಹೇಳ್ತೀರಿ, how are they going to live their life? ಅವರ ಜೀವನಗಳು ಹೇಗೆ ಜೀವಿಸ್ತಾರೆ? You know how Israel says, ಅಲ್ಲಿ ಯಾಕೋಬನು ಹೇಳಿದ, ಇಸ್ರಾಯೇಲ್ ಹೇಳ್ತಾರೆ ಗೊತ್ತೇ, God is going to be with you. ದೇವರು ನಿನ್ನೊಟ್ಟಿಗೆ ಇರ್ತಾನೆ. Can you say this to your sons and your daughters? ನಿನ್ನ ಮಗನಿಗೆ ನಿನ್ನ ಮಗಳಿಗೆ ಹೇಳಬಹುದ್ರಿ ನೀನು? You cannot. ಇಂಚೆ ಹಾಗೆ ಹೇಳಕ್ ಬರೋದಿಲ್ಲ. Because you never lived that way. ನೀನು ಹಾಗೆ ಜೀವಿಸಿಲ್ಲ. Correct? See that words. ಅದು ವಚನಗಳು ಕರೆಕ್ಟ್ ಆಗಿ ಓದ್ರಿ. Do you know how he says? Let me read it. Then Israel said to Joseph, I am about to die. ನಾನು ಸಾಯಲಿಕ್ಕೆ ಸಿದ್ಧನಾಗಿದ್ದೇನೆ. God will be with you. ದೇವರು ನಿನ್ನೊಟ್ಟಿಗೆ ಇರ್ತಾನೆ. He didn't say, ನಿನಗೆ ದೊಡ್ಡ ಮನೆ ಮಾಡಿದ್ದೇನೆ, ನಿನಗೆ ಆಸ್ತಿ ಇಟ್ಟಿದ್ದೇನೆ, ಅಂತಸ್ತು ಇಟ್ಟಿದ್ದೇನೆ, ಬೆಳ್ಳಿ ಇಟ್ಟಿದ್ದೇನೆ, ಬಂಗಾರ ಇಟ್ಟಿದ್ದೇನೆ, ಇಟ್ಟಿದ್ದೇನೆ, ಅದಿಟ್ಟಿದ್ದೇನೆ, ನಿನ್ನ ಜೀವನ ಎಲ್ಲ ಸುಖವಾಗಿದೆ. No. He says, God will be with you. ದೇವರು ನಿನ್ನೊಟ್ಟಿಗೆ ಇರ್ತಾನೆ. That is the legacy what you need to live. ಅದೇ ಪರಂಪರೆನ ಬಿಟ್ಟು ಹೋಗ್ಬೇಕ್ರಿ. ಆಸ್ತಿ ಅಂತಸ್ತು ಅಲ್ಲ ರೀ.
ನಾ ಹೇಳಿರಿ, ಇಫ್ ಯು ಆರ್ ನಾಟ್ ಗೋಯಿಂಗ್ ಟು ಲೀವ್ ದಿಸ್ ಲೆಗಸಿ, ಈ ಒಂದು ಪರಂಪರೆ ನೀನು ಬಿಟ್ಟು ಹೋಗದೆ ಹೋದರೆ, ಯುವರ್ ಸನ್ ಆರ್ ಯುವರ್ ಡಾಟರ್ ಇಸ್ ನೆವರ್ ಗೋಯಿಂಗ್ ಟು ಲೀವ್ ಎ ಹ್ಯಾಪಿ ಲೈಫ್. ನಿನ್ನ ಮಗನಾಗ್ಲಿ ನಿನ್ನ ಮಗಳಾಗ್ಲಿ ನೀ ಸತ್ತ ಮೇಲೆ ಸರಿಯಾದ ಜೀವನ ಜೀವಿಸುವುದಿಲ್ಲ, ಸರಿಯಾದ ಜೀವನ ಜೀವಿಸುವುದಿಲ್ಲ. ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಹಾರ್ಡ್ ಫಾರ್ ದೆಮ್. ಅವ್ರಿಗೆ ಬಹಳ ಕಠಿಣವಾಗ್ತದೆ. ಓದ್ರಿ ಬೈಬಲ್. I saw the first man who was telling in the Bible, God is going to be with you. ದೇವರು ನಿನ್ನ ಜೊತೆಗೆ ಇರ್ತಾನೆ. What a legacy. ಏನ್ ಕೊಟ್ಟು ಹೋಗ್ತೀರಿ ನಿಮ್ಮ ಮಕ್ಕಳಿಗೆ? ಏನ್ ಕೊಟ್ಟು ಹೋಗ್ತೀರಿ ನಿಮ್ಮ ಮಕ್ಕಳಿಗೆ? This is a legacy you leave. You know what he said? ಅದೇನ್ ಹೇಳ್ತದೆ ಗೊತ್ತ್ರಿ? The God who was there from the birth till my death. ಜೀವನದಿಂದ ಜನ್ಮದಿಂದ ಮರಣದವರೆಗೆ ಇದ್ದಂತ ಈ ದೇವರು, ಈಗ ನನ್ನ ಸಮಯ ಬಂದಿರ ಸತ್ತು ಹೋಗ್ತೇನೆ, ಆತನೇ ನಿನ್ನನ್ನು ಮುಂದೆ ನಡೆಸ್ತಾನೆ, ಭಯ ಪಡಬೇಡ. ಆತ ನಿನ್ನ ನಡೆಸ್ತಾನೆ. ಅಂತ ಸುಂದರವಾಗಿದೆ. ಕರೆಕ್ಟ್. ಐ ಡೋಂಟ್ ಹ್ಯಾವ್ ಫಿಯರ್. ನನಗೆ ಭಯ ಇಲ್ಲ ರೀ. ಐ ನೋ ಒನ್ ಡೇ ಐ ನೀಡ್ ಟು ಡೈ. ಒಂದು ದಿವಸ ನಾನು ಸಾಯ್ಬೇಕು ನನಗೆ ಗೊತ್ತಿದ್ದೇನೆ. ಬಟ್ ಐ ನೋ, ನನಗೊಂದು ಗೊತ್ತಿದ್ದೇನೆ, when I am there or not there, ನಾನು ಇರಲಿ ಬಿಡಲಿ, my God is going to lead my whole family. ನನ್ನ ಇಡೀ ಕುಟುಂಬವನ್ನು ನನ್ನ ದೇವರು ನಡೆಸ್ತಾನೆ. ಐ ಆಮ್ ದ ಗ್ಯಾರಂಟಿ. ನನಗೆ ಆ ಭರವಸೆ ಇದೆ. ನನಗೆ ಆ ಭರವಸೆ ಇದೆ. Do you have? ನಿನಗಿದೆ? ವಿಚಾರ ಮಾಡೋಣ.